ಸರ್ 2,10,000 ಬೇಡ ಸರ್, ಫೈನಲ್ 1,80,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,20,000 ಏನು ಬೇಡ, ಫೈನಲ್ 1,80,000 ಬಂದ್ರೆ ಗಾಡಿ ಕೊಡ್ತೀನಿ. ಪ್ರೈಸಿಂಗ್ ಸಕ್ಕತ್ತಾಗಿ ಕೊಡ್ತೀನಿ ಸರ್. ಫೈನಲ್ 1,70,000 ಬಂದ್ರೆ ಗಾಡಿ ಕೊಡ್ತೀನಿ. 2,95,000 ಪೋಲೋ ಕೊಡ್ತಾ ಇದೀನಿ. ಅದನ್ನು ಡೀಸೆಲ್ ಕಾರ್ ಸರ್, 2012 ಮಾಡಲ್ ಗಾಡಿ, ಪ್ಯೂರ್ ಕರ್ನಾಟಕ ಗಾಡಿ. 2ನೇ ಓನರ್, 3ನೇ ಓನರ್, 4ನೇ ಓನರ್ ಗಾಡಿ ಅಲ್ಲ, ಸಿಂಗಲ್ ಓನರ್ ಗಾಡಿ. 16 ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಬೇರೆ 2,90,000. 3,85,000 ಬೇಡ ಸರ್, ಫೈನಲ್ 3,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,10,000 ಟಾಟಾ ಸಫಾರಿ. ಹೌದು, ಟಾಟಾ ಸಫಾರಿ 2012 ಮಾಡಲ್, ಬಂಪರ್ ಆಫರ್ ಕೊಡ್ತಾ ಇದೀನಿ. 4 ಕಾಲ್ ಬೇಕು ಅಂತ ಹೇಳಿದ್ರು, ಅದನ್ನು ಆಗಲ್ಲ ಅಂದ್ರೆ ಫೈನಲ್ ಸರ್ 3,95,000 ಒಂದು GT ಪೋಲೋ ಕೊಡ್ತಾ ಇದೀನಿ ಸರ್. ಪ್ರೈಸಿಂಗ್ ಸಕ್ಕತ್ತಾಗಿ ಕೊಡ್ತೀನಿ ಸರ್. ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ, ನಿಮಗೆ ಸಾಗರ್ ಕಾರ್ಸ್ಗೆ ಬಂದಿದ್ದೀನಿ. ಯಾರಾದರೂ ಒಂದು ಒಳ್ಳೆ ಪ್ರೈಸಲ್ಲಿ ಕಾರ್ಗಳು ಹುಡುಕ್ತಾ ಇದ್ದೀರಾ ಅಂತಂದರೆ ಬೇಗ ಬನ್ನಿ ಸಾಗರ್ ಕಾರ್ಸ್ಗೆ. ಒಂದು ಒಳ್ಳೆ ಚಾನ್ಸ್ ಪ್ರೈಸಲ್ಲಂತೂ ಇದೆ. ವಿಡಿಯೋ ಕೊನೆ ತನಕ ನೋಡಿ ಸರ್. 5,10 ಬೇಡ, 5 ಲಕ್ಷ ಬೇಡ, 470 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಪ್ರೈಸಿಂಗ್ ಸಕ್ಕತ್ತಾಗಿ ಕೊಡ್ತೀನಿ ಸರ್. ಸರ್ ನಮ್ಮ ಜೊತೆ ಅಕೀಬ್ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸುನಿಲ್ ಬೈ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇವತ್ತು ಬಜೆಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ನನ್ನ ಹತ್ರ 140-150 ಇಂದ ಬಜೆಟ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಂಡಿಂಗ್ ನಿಮಗೆ ಆರಾಮಾಗಿ ಒಂದು 15 ಲಕ್ಷ 20 ಲಕ್ಷ ಗಾಡಿಗಳು ತೋರಿಸ್ತೀನಿ. ಓಕೆ, ಅಪ್ ಟು ನಿಮ್ಗೆ 15-20 ಲಕ್ಷ ತನಕ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಇಷ್ಟೊಂದೆಲ್ಲ ಗಾಡಿಗಳಿಗೆ ಮೇನ್ ನಮ್ಮ ವ್ಯೂವರ್ಸ್ ನೋಡೋದೇ ಲೋನ್ ಎಲ್ಲ ಹೆಂಗೆ ಸರ್? ಲೋನ್ ಬಂದ್ಬಿಟ್ಟು ಆರಾಮಾಗಿ ಥ್ರೂ ಔಟ್ ಬ್ಯಾಂಗ್ಳೂರ್ ಅಲ್ಲ, ಥ್ರೂ ಔಟ್ ಕರ್ನಾಟಕ ಅಲ್ಲ, ಥ್ರೂ ಔಟ್ ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತೀನಿ ಸರ್. ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತಾ ಇದ್ದೀನಿ ಸರ್. ಓಕೆ, ಸೊ ಆಮೇಲೆ ಯಾವ ಮಾಡೆಲ್ ಮೇಲೆ ಸರ್? ಮಾಡೆಲ್ ಅಂತ ಏನಿಲ್ಲ ಸರ್, ಆಲ್ಮೋಸ್ಟ್ ಔಟ್ ಆಫ್ ಬ್ಯಾಂಗ್ಳೂರ್ ಸಿಟಿಯಿಂದ ಔಟ್ ಆಫ್ ಬಂದರೆ ಅವ್ರಿಗೆ ಮಿನಿಮಮ್ 2014 ಮಾಡೆಲ್ ಮೇಲೆ ಗಾಡಿಗಳು ತೊಗೊಂಡ್ರೆ ಲೋನ್ ಆಗುತ್ತೆ. ಬೆಂಗಳೂರು ಒಳಗಡೆ ಸಿಟಿ ಅವ್ರಿಗೆ 2005 ಇಂದ ಹಿಡಿದು 2025 ತನಕ ಗಾಡಿ ತೊಗೊಂಡ್ರು ಗಾಡಿ ಮಾಡ್ಕೊಡ್ತೀವಿ. 2005 ಇಂದ ನೀವು ಯಾವುದೇ ವೆಹಿಕಲ್ಸ್ ಕೂಡ ನಿಮಗೆ ತೊಗೊಂಡ್ರೆ ನಿಮಗೆ ಲೋನ್ ಕೂಡ ಆಗುತ್ತೆ. ಅದು ಥ್ರೂ ಔಟ್ ಬೆಂಗಳೂರು. 2014 ಮೇಲೆ ಯಾವುದೇ ವೆಹಿಕಲ್ಸ್ ಥ್ರೂ ಔಟ್ ಕರ್ನಾಟಕ ಆಗಲಿ ಪ್ಯಾನ್ ಇಂಡಿಯಾ ಆಗಲಿ ಅವ್ರಿಗೆ 14 ಮಾಡೆಲ್ಗೆ ಥ್ರೂ ಔಟ್ ಮಾಡ್ಕೊಡ್ತೀನಿ. ಕಸ್ಟಮರ್ದು ಸಿಬಿಲ್ ಚೆನ್ನಾಗಿರ್ಬೇಕು ಸರ್. ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ ಸುಮ್ಮನೆ ಬಂದ್ಬಿಟ್ಟು ಲೋನ್ ಮಾಡ್ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ವಿಡಿಯೋಲಿ ಹೇಳ್ತೀರಾ ಸರ್. ಇಲ್ಲಿ ಒಂದು ಮಾತಂತ ಅದು ಮಾತು ಹೇಳ್ಬೇಡಿ. ಲೋನ್ ನಿಮ್ದು ಸಿಬಿಲ್ ಚೆನ್ನಾಗಿದೆ, ಪ್ರೊಫೈಲ್ ಚೆನ್ನಾಗಿದ್ರೆ ಕಣ್ಣು ಮುಚ್ಕೊಂಡು ಲೋನ್ ಮಾಡ್ತೀನಿ. ಅದು ಯಾರು ಮಾಡಲ್ಲ ಅಂತ ನಾನು ಮಾಡ್ಕೊಡ್ತೀನಿ ಲೋನು. ಎಲ್ಲ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಸಿಬಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ. ಸೊ ಸರ್, ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಅನ್ಸುತ್ತೆ ಲೊಕೇಶನ್ ಸಾಗರ್ ಕಾರ್ಸ್. ಸರ್, ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್. ಜಯನಗರ್ 3rd ಬ್ಲಾಕ್ ಅಲ್ಲಿ ಒಂದೇ ಸ್ವಿಮ್ಮಿಂಗ್ ಪೂಲ್, PM ಸ್ವಿಮ್ಮಿಂಗ್ ಪೂಲ್ ಇಂದ ಅದು ಮುಂದ್ಗಡೆನೇ ಇರೋದು ಸಾಗರ್ ಕಾರ್ಸ್ ಅಂತ ಶೋರೂಮ್ ಇರೋದು. ಅಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಸುನಿಲ್ ಸರ್ ಹಾಕಿರ್ತಾರೆ, ನೀವು ಆರಾಮಾಗಿ ಲೊಕೇಶನ್ ಲಿಂಕ್ ಕ್ಲಿಕ್ ಮಾಡಿ ಡೈರೆಕ್ಟ್ ಬರ್ಬೋದು. ಇಲ್ಲಾಂದ್ರೆ ಕೂಡ ಗೂಗಲ್ ಅಲ್ಲಿ ಹೋಗಿ ಸಾಗರ್ ಕಾರ್ಸ್ ಟೈಪ್ ಮಾಡಿ ನಮ್ದು ಲೊಕೇಶನ್ ಬಂದ್ಬಿಡುತ್ತೆ. ಸೊ ತಲೆನೇ ಕೆಡ್ಸ್ಕೊಬಿಡಿ, ನೀವು ಅವ್ರು ಹೇಳಿದಂಗೆ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಬನ್ನಿ ಸರ್. ಈ ಬಾರಿ ತುಂಬಾ ಗಾಡಿಗಳು ತೋರಿಸ್ತಾ ಇದ್ದೀನಿ, ಅದನ್ನು ಇಂದು 50 ಇಂದ 60 ಗಾಡಿಗಳು ತೋರಿಸ್ತಾ ಇದ್ದೀನಿ. ಅದು ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ, ಬನ್ನಿ ನೋಡ್ಕೊಳ್ಳಿ. ಓಕೆ, ಸೊ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೊದಲನೇ ಗಾಡಿನ ಒಂದು ಟಾಟಾ ನ್ಯಾನೋ ಇದೆ ಬೈ. ಸರ್, ನ್ಯಾನೋ ನೋಡ್ತಾ ಇದ್ದೀರಾ? ನಮ್ಮ ಮುಂದೆ 2015 ಮಾಡಲ್ ವೆಹಿಕಲ್, ಅದನ್ನು XT ವೇರಿಯಂಟು, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಕಂಪನಿ ಬ್ಲೂಟೂತ್ ಸಿಸ್ಟಮ್ ಬರುತ್ತೆ. ಸಿಟಿಯಲ್ಲಿ ಓಡಾಡೋಕ್ಕೆ ಒಳ್ಳೆ ಗಾಡಿ ಅಂತ ತೋರಿಸ್ತಾ ಇದ್ದೀನಿ. ಲೋ ಬಜೆಟಲ್ಲಿ ಒಂದು ಮಾಡಲ್ ಗಾಡಿ ತೋರಿಸ್ತಾ ಇದ್ದೀನಿ. 2015 ಮಾಡಲ್ XT ನ್ಯಾನೋ ಟ್ವಿಸ್ಟ್ ವೇರಿಯಂಟು, ಅದನ್ನು ಡ್ರಿವೆನ್ ಅರೌಂಡ್ 45,000 ಕಿಲೋಮೀಟರ್ಸು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಕಸ್ಟಮರ್ ಕೋಟಿಂಗ್ ಬಂದ್ಬಿಡಿ 1,95,000 ಹೇಳ್ತಾ ಇರೋದು. ಸುನಿಲ್ ಫೈನಲ್ 1,70,000 ಬಂದರೆ ಗಾಡಿ ಕೊಡ್ತೀನಿ. 1,75,000 ಟಾಟಾ ನ್ಯಾನೋ. 1,70,000 70,000 ಹೌದು. 1,70,000 ನೀವು ಒಂದು ಟಾಟಾ ನ್ಯಾನೋ ವೈಟ್ ಕಲರು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಗಾಡಿ ಅಂತ ಹೇಳ್ಬೋದು, ಟಾಟಾ ನೆಕ್ಸಾನ್ ಇದೆ. ಅದನ್ನು ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್. ಯಾರು ಕಾಂಪ್ಯಾಕ್ಟ್ ಎಕ್ಸ್‌ಯುವಿದಲ್ಲಿ ಒಂದು ಡೀಸೆಲ್ ಆಟೋಮೆಟಿಕ್ ಬೇಕಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಅದನ್ನು ಆಟೋಮೆಟಿಕ್ ಕಾರು, 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 62,000 ಕಿಲೋಮೀಟರ್ಸ್. ಡೀಸೆಲ್ ಗಾಡಿ ಸರ್. ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 15 ಇಂದ 16 ಬರುತ್ತೆ, ಲಾಂಗಲ್ಲಿ 18 ಬರುತ್ತೆ. ತುಂಬ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ, ಹೊಸ ಗಾಡಿ ಥರ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ಎಲ್ಲ ನೋಡ್ಬೋದು, ಸೀಟ್ ಆಗಲಿ ನಿಮಗೆ ಒಳಗಡೆ ಇಂಟೀರಿಯರ್ ಡಿಸೈನ್ ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್. ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು ಅರೌಂಡ್ 7,40,000 ಹೇಳ್ತಾ ಇರೋದು. ಫೈನಲ್ ಸರ್ ಒಂದೇ ಬೆಲೆ 6,80,000 ಬಂದರೆ ಗಾಡಿ ಕೊಡ್ತೀರಿ ಸರ್. 6,80,000 ಒಂದು ಟಾಟಾ ನೆಕ್ಸಾನ್, ಅದನ್ನು ಡೀಸೆಲ್ ಆಟೋಮೆಟಿಕ್ 2019 ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ. ಸರ್, ಪೋಲೋ ನೋಡ್ತಾ ಇದ್ದೀರಾ? 2012 ಮಾಡಲ್ ಡೀಸೆಲ್ ಇಂಜಿನ್ ಸರ್. ಇದನ್ನು ಕೂಡ ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 63,000 ಕಿಲೋಮೀಟರ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರಲ್ಲಿ ಕಂಫರ್ಟ್ ಲೈನ್ ವೇರಿಯಂಟು, ತುಂಬ ಕ್ಲೀನ್ ಇದೆ. ಒಳಗಡೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ, ಆಮೇಲೆ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಸ್ಪೈಲರ್ ಎಲ್ಲ ಹಾಕಿದ್ದಾರೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಸುನಿಲ್ ಸರ್, ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಅರೌಂಡ್ 3,25,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಸರ್ 2,95,000 ಬಂದರೆ ಗಾಡಿ ಕೊಡ್ತೀನಿ ಸರ್. 2,95,000 ಪೋಲೋ ಕೊಡ್ತಾ ಇದ್ದೀನಿ. ಅದನ್ನು ಡೀಸೆಲ್ ಕಾರ್ ಸರ್. 2012 ಮಾಡಲ್ ಗಾಡಿ, ಪ್ಯೂರ್ ಕರ್ನಾಟಕ ಗಾಡಿ. ಪ್ಯೂರ್ ಕರ್ನಾಟಕ ಗಾಡಿ ನಿಮಗೆ ವೋಕ್ಸ್ವ್ಯಾಗನ್ ಪೋಲೋ ಸಿಗ್ತದೆ 2,95,000. ಸೊ ಡೀಸೆಲ್ ಲೋನ್ ಕೂಡ ಆಗುತ್ತಲ್ಲ ಆರಾಮಾಗಿ. ಲೋನ್ 70% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ.
ಸೂಪರ್ ಇದೆ ಇದು ಡೀಟೇಲ್ಸ್. ಸರ್ ಸೂಪರ್ ನೋಡ್ತಾ ಇದ್ದೀರಾ 2010 ಮಾಡಲ್ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್ 10 ಮಾಡಲ್ ಸರ್ 15-16 ಮಾಡಲ್ ತರ ಕಾಣಿಸಿದೆಲ್ಲ ಸರ್. ಗಾಡಿಯಲ್ಲಿ ₹1 ಖರ್ಚಿಲ್ಲ, ಶೋರೂಮ್ ಸರಿ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್, ಫ್ರೆಶ್ FC ಮಾಡಿದೆ ಸರ್. 2 days ಇದು FC ಮಾಡಿ 1 ವರ್ಷದ 5 years ಫ್ರೆಶ್ FC ಇದೆ, 1 ವರ್ಷದ ಫ್ರೆಶ್ ಇನ್ಶೂರೆನ್ಸ್ ಇದೆ. ಪ್ಯಾನಮಿಕ್ ಸನ್ರೂಫ್ ಬಂದಿದೆ, ಡೀಸೆಲ್ ಆಟೋಮೆಟಿಕ್ ಫುಲ್ಲಿ ಲೋಡೆಡ್ 6 ಏರ್ ಬ್ಯಾಗ್ಸ್ ಜೊತೆಲಿ ಇರೋದು. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ ವೇರಿಯಂಟು, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಯಾರು ಲಕ್ಸುರಿ ಕಾರ್ ಬೇಕು ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಡೀಸೆಲ್ ಆಟೋಮೆಟಿಕ್ ಗಾಡಿ ಬೇಕಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಕಸ್ಟಮರ್ 3,85,000 ಹೇಳ್ತಾರೆ, 3,85,000 ಬೇಡ ಸರ್, ಫೈನಲ್ 3,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,45,000 ನಿಮ್ಗೆ ಸ್ಕೋಡಾ ಸೂಪರ್ ಡೀಸೆಲ್ ಆಟೋಮೆಟಿಕ್ ಎಲಿಗೆನ್ಸ್ ಟಾಪ್ ಎಂಡ್ ವೇರಿಯಂಟ್. ಹೌದು ಸರ್, ಟಾಪ್ ಎಂಡ್ ವೇರಿಯಂಟ್ ವಿತ್ ಫ್ರೆಶ್ ಡಾಕ್ಯುಮೆಂಟ್ಸ್, ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ FC 5 years FC ಮಾಡಿದ್ದೀನಿ. ತುಂಬಾ ಕ್ಲಾಸ್ ಇದೆ ಸರ್. ಗಾಡಿಯಲ್ಲಿ ₹1 ಎಲ್ಲಿ ಇವತ್ತಂಗಾನು ಶೋರೂಮ್ ಸರಿ ಶೋರೂಮ್ ಹಿಸ್ಟ್ರಿ ಜೊತೆಲಿದೆ ಸರ್ ವೆಹಿಕಲ್. ಓಕೆ, ನಿಮ್ಗೆ ಏನಾದ್ರು ಇನ್ನೂ ಲಕ್ಸುರಿಯಸ್ ಸೆಡಾನ್ ಬೇಕಂದ್ರೆ ನಿಮ್ಗೆ ಒಂದು ಟೊಯೋಟಾ ಕ್ಯಾಮರಾ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಟೊಯೋಟಾ ಯಾರಿಸ್ ಸರ್. ಇದು ಓಕೆ, ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್ 2019 ಮಾಡಲ್. ಇದನ್ನು ಕೂಡ ಸಿಂಗಲ್ ಓನರ್, 43,000 ಕಿಲೋಮೀಟರ್ ಏನು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಹೊಸ ಗಾಡಿ ತರ ಸರ್. ಸ್ಟೆಪ್ನಿ ಅನ್ಯೂಸ್ ಟೈರ್ ಇದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. ತಗೊಂಡೋಗಿ ₹1 ಖರ್ಚು ಮಾಡಬೇಡಿ, ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಸುನಿಲ್ ಸರ್, ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು ಅರೌಂಡ್ 7,10,000 ಹೇಳ್ತಾರೆ. ಫೈನಲ್ ಟು ಫೈನಲ್ ಸರ್ ಒಂದು 6,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,60,000 ನಿಮ್ಗೆ ಒಂದು ಟೊಯೋಟಾ ಯಾರಿ ಸಿಗ್ತಾ ಇದೆ. ಸೊ ಒಳ್ಳೆ ಪೆಟ್ರೋಲ್ ವೇರಿಯಂಟು 1.5 ಲೀಟರ್ ಇಂಜಿನ್ ಗಾಡಿ ಅಂತಲೇ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಾವು ಮುಂದೆ ಒಂದು ಪಜೆರೋ ಸ್ಪೋರ್ಟ್ ಇದೆ ಸರ್. ಪಜೆರೋ ಸ್ಪೋರ್ಟ್ಸ್ ಯಾರೂ ಆಫ್ ರೈಡಿಂಗ್ ಅಲ್ಲಿ ಹೋಗ್ಬೇಕು, ನಿಮಗೆ ಒಂದು ಒಳ್ಳೆ ಅನ್ನೇ ಥರ ಕಾಣಿಸ್ಬೇಕು ಅಂತ ಗಾಡಿ ನೋಡ್ತಾ ಅವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೇವೆ. ಅದನ್ನು 4x4 ಮ್ಯಾನ್ಯುಯಲ್ ವೇರಿಯಂಟ್, 4x4 ಮ್ಯಾನ್ಯುಯಲ್ ವೇರಿಯಂಟ್ ಸರ್. ಇದು 2012 ಮಾಡಲ್ ವೆಹಿಕಲ್, ಡೀಸೆಲ್ ಗಾಡಿ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಟಾಪ್ ಆ್ಯಂಡ್ ಲಕ್ಸುರಿ ವೆಹಿಕಲ್ ಸರ್. ದೊಡ್ಡ ಗಾಡಿ ಸರ್. ಇದು ಪ್ರೈಸಿಂಗ್ ಏನು ನೋಡ್ತಾ ಇದ್ರೆ ಸರ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 12 lakhs ಹೇಳ್ತಾರೆ. ಫೈನಲ್ 11.5 ಬಂದರೆ ಗಾಡಿ ಕೊಡ್ತೀನಿ ಸರ್. 11.5 ಲಕ್ಷಕ್ಕೆ 2012 ಮಾಡಲ್ ಗಾಡಿ ಪಜೆರೋ ಸ್ಪೋರ್ಟ್ಸ್ ಕೊಡ್ತಾ ಇದೀನಿ. ಪಜೆರೋ ಸ್ಪೋರ್ಟ್, ಅದು ನಿಮಗೆ ನಂಬರ್ ಕೂಡ ಖರಾಬ್ ಆಗಿದೆ, ನಿಮಗೆ 8007. ಹೌದು ಸರ್. ಸೊ ಒಂಥರ ಲಕ್ಕಿ ನಂಬರ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಸರ್ ಗ್ರ್ಯಾಂಡ್ ಐಟನ್ ನೋಡ್ತಾ ಇದ್ದೀರಾ, 2016 ಮಾಡಲ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ ರೆಡಿ ಟು ಯೂಸ್ ಅಂತ ಹೇಳ್ಬೋದು. ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ ಅರೌಂಡ್ 43,000 ಕಿಲೋಮೀಟರ್ಸ್. ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಆಮೇಲೆ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಇರುತ್ತೆ ನಿಮಗೆ. ಪ್ಲಸ್ ಕ್ಲೈಮೇಕ್ ಅಂತ ಗ್ಲಾಸ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,10,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಒಂದು 4,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,70,000 2016 ಮಾಡಲ್ ಗಾಡಿ, ಗ್ರ್ಯಾಂಡ್ ಐಟನ್ ಸಿಂಗಲ್ ಓನರ್ ವೆಹಿಕಲ್, 43,000 ಕಿಲೋಮೀಟರ್ ಓಡಿರೋದು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಬೇಕನ್ನೋರಿಗೆ ಒಂದು ಫಾರ್ಡ್ ಫಿಯೆಸ್ಟಾ ಕೂಡ ಇದೆ. ಡೀಟೇಲ್ಸ್ ಸರ್, ಫೋರ್ಡ್ ಫಿಯೆಸ್ಟಾ ಜಸ್ಟ್ ಇವಾಗಲೇ ಬಂದಿರೋದು, ಇನ್ನೂ ರೀಫಾಪ್ ಮಾಡಿಲ್ಲ. ಜಸ್ಟ್ ಇವಾಗಲೇ ಬಂದಿರೋದು 2012 ಮಾಡಲ್ ಗಾಡಿ ಸರ್. ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸರ್. ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ. ಒಳ್ಳೆ ಸಕ್ಕತ್ತಾಗಿದೆ ವೆಹಿಕಲ್. ಇಂಜಿನ್ ಆಗಲಿ, ಇಂಟೀರಿಯರ್ ಎಲ್ಲ ಆಗಲಿ. ಬಾಡಿ ಲೈನ್ ಸ್ವಲ್ಪ ಸಣ್ಣ ಪುಟ್ಟ ಡೆಂಟ್ಸು ಇದೆ, ಸ್ಕ್ರಾಚಸ್ ಇದೆ, ಅದೆಲ್ಲ ರೀಫಾಪ್ ಮಾಡ್ಕೊಡ್ತೀನಿ. ಜಸ್ಟ್ ಇವಾಗಲೇ ವಿಡಿಯೋ ಮಾಡ್ತಾ ಇದೀನಿ ಅಂತ ಆಗ್ಬಿಡ್ತಾ ಇದೀನಿ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು 2,45,000 ಹೇಳ್ತಾರೆ. ಅದು ಸರ್ ಫೈನಲ್ 2,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಸಿಂಗಲ್ ಓನರ್ 2012 ಮಾಡಲ್ ಫೋರ್ಡ್ ಫಿಯೆಸ್ಟಾ ವಿತ್ ರೀಫಾಬ್ ಸರ್. ಹೊಸ ಗಾಡಿ ತರ ಮಾಡ್ಕೊಡ್ತೀನಿ, ಒಂದು ಸ್ಕ್ರಾಚ್ ಕಾಣಿಸಲ್ಲ ಆ ತರ ಮಾಡ್ಕೊಡ್ತೀನಿ ಸರ್. 7,20,000 ನಿಮಗೆ ಒಂದು ಡೀಸೆಲ್ ಗಾಡಿ, ಒಂದು ಫಾರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಡಿ Q3 ಇದು ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ಆಡಿ Q3 ನೋಡ್ತಾ ಇದ್ದೀರಾ, ಮ್ಯಾನ್ಯುಯಲ್ ವೇರಿಯಂಟು, ಟಾಪ್ ಎಂಡ್ ವೇರಿಯಂಟ್ ನೋಡ್ಬೋದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಲ್ಮೋಸ್ಟ್ 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕು, ಕಂಪನಿ ಸಿಸ್ಟಮು ಎಲ್ಲ ಮ್ಯಾನ್ಯುಯಲ್ ವೇರಿಯಂಟು ಸರ್. ಮೈಲೇಜ್ ಸಕ್ಕತ್ತಾಗಿ ಸಿಟಿಯಲ್ಲಿ 15 ಬರ್ತಾ ಇದೆ ಸರ್. ಲಾಂಗ್ ಅಲ್ಲಿ 16-17 ಬರ್ತಾ ಇದೆ ಸರ್. ನಾವು ಯೂಸ್ ಮಾಡ್ತಾ ಇದೀವಿ ಗಾಡಿಗೆ. ಸಕ್ಕತ್ತಾಗಿ ಮೇಂಟೈನ್ ಮೈಲೇಜ್ ಬರ್ತಾ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಜಸ್ಟ್ ಗಿವನ್ ಅರೌಂಡ್ 83,000 ಕಿಲೋಮೀಟರ್ಸ್. ಅದನ್ನು ಶೋರೂಮ್ ಸರಿ ಶೋರೂಮ್ ಅದು ನಿಮಗೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇರೋದು ವೆಹಿಕಲ್. ನಿಮಗೆ ಆಡಿ Q3 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಹುಡುಕಿದ್ರು ಸಿಗಲ್ಲ. ಆಲ್ಮೋಸ್ಟ್ ಲೈಕ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಆಡಿ Q3 2 ಲೀಟರ್ ಇಂಜಿನ್, TDI. ಸೊ ಪ್ರೈಸ್ ಏನಾಗುತ್ತೆ ಸರ್? ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ 9.5 ಹೇಳ್ತಾರೆ ಸರ್. 875 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 875 ಗೆ ಆಡಿ Q3. ಹೌದು ಸರ್. ಅದನ್ನು ಡೀಸೆಲ್ ಮ್ಯಾನ್ಯುಯಲ್ 2014 ಮಾಡಲ್ ಸರ್. ಅದು ಪ್ಯೂರ್ ಕರ್ನಾಟಕ ಗಾಡಿ. ಹೌದು ಸರ್. ಸೊ ಒಂದು ವ್ಯಾಗನರ್ ಇದೆ ಸರ್. ಸರ್ ವ್ಯಾಗನರ್ ನೋಡ್ತಾ ಇದ್ದೀರಾ, 2012 ಮಾಡಲು VXI ವೇರಿಯಂಟ್. ಇದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಫರ್, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸಿಸ್ಟಮ್ನು ಕೂಡ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ ಸರ್. 72,000 ಕಿಲೋಮೀಟರ್ ಏನು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ ಬಂದ್ಬಿಟ್ಟು
10,000 ಹೇಳ್ತಾ ಇರೋದು. ಫೈನಲ್ ಸರ್ 2,70,000 ಬಂದರೆ ಗಾಡಿ ಕೊಡ್ತೀನಿ ಸರ್. 2,70,000ಕ್ಕೆ ನಿಮ್ಗೊಂದು ವ್ಯಾಗನರು 2012 ಮಾಡಲ್ ಗಾಡಿ. ಹೌದು 12 ಮಾಡಲ್ ಸರ್, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ದೊಡ್ಡ ಆನೆ ಒಂದು ನಿಂತಿದೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಆನೆ ಸರ್, ಅದನ್ನು ಪ್ಯೂರ್ ಕರ್ನಾಟಕ ವೆಹಿಕಲ್ 2015 ಮಾಡಲು. ಇದು 2 ವೀಲ್ ಡ್ರೈವ್, ಇದು ಆಟೋಮೆಟಿಕ್ ಫಾರ್ಚುನರ್ ನೋಡ್ತಾ ಇದ್ದೀರಾ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 1,43,000 ಏನು ಓಡಿದೆ, 1,43,45 ಓಡಿದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75-80% ಟೈರ್ಸ್ ಇದೆ ಸರ್. ₹1 ಖರ್ಚು ಮಾಡೋಂಗಿಲ್ಲ, ಜಸ್ಟ್ ತೊಗೊಂಡೋಗ್ಬೇಕು, ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಇಂಟೀರಿಯರ್ ಎಕ್ಸ್ಟೀರಿಯರ್ ಪ್ರತಿಯೊಂದು ಸಸ್ಪೆನ್ಷನ್ ಎಲ್ಲ ಅಪ್ ಟು ಡೇಟ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಏನು ಕೊಡ್ತಾ ಇದ್ದೀನಿ, ಎಂಟರ್ ಮಾರ್ಕೆಟ್ ಚಾಲೆಂಜ್ ಮಾಡ್ತೀನಿ ಸರ್. ಯಾರು ಕೊಡಲ್ಲ ಈ ಪ್ರೈಸಲ್ಲಿ. ಕಸ್ಟಮರ್ 14.5 ಹೇಳ್ತಾರೋ ಸರ್, 14.5 ಹೇಳ್ತಾರೋ. 14.5 ಸರ್ 14.5 ಬೇಡ ನನಗೆ, 13.5 ಬಂದ್ರೆ ಗಾಡಿ ಕೊಡ್ತೀನಿ. 13.5ಗೆ ಫಾರ್ಚುನರ್ 2015 ಮಾಡಲ್ ಗಾಡಿ. 2015 ಮಾಡಲ್, ಅದು ಪ್ಯೂರ್ ಕರ್ನಾಟಕ ವೆಹಿಕಲ್ ಸರ್. ನೋಡಿ ಫ್ಯಾನ್ಸಿ ನಂಬರು 0306. ಅದು ನಿಮಗೆ ಮೈಗ್ರೇಟೆಡ್ ಗಾಡಿ ನೀವು ಪ್ರೈಸಲ್ಲಿ ಕೊಡಲ್ಲ ಸರ್. ಹೌದು ಸರ್, ನಾನು 15 ಮಾಡಲ್ ಕೊಡ್ತಾ ಇದ್ದೀನಿ. ಆಟೋಮೆಟಿಕ್ ಚಾಲೆಂಜಿಂಗ್ ಮಾಡ್ತಾ ಇದ್ದೀನಿ ಸರ್. ಈ ಬರೀ ಸಾಗರ್ ಕಾರ್ಸ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. 13.5ಗೆ ಒಂದು ಫಾರ್ಚುನರ್ 15 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ. ಓಕೆ, ಒಳ್ಳೆ ಚಾನ್ಸ್ ಅಲ್ಲಿ ಒಳ್ಳೆ ಡೀಲ್ ತಗೊಳ್ಬಹುದು. ಜಸ್ಟ್ 1,43,000 ರಿವನ್ ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಸೊ ಯಾರಾದ್ರೂ ಬೆಸ್ಟ್ ಬೇಗ ಬರ್ತೀರಾ ಅಷ್ಟು ಬೇಗ ಬಂದ್ರೆ ಒಳ್ಳೆ ಚಾನ್ಸ್ ಅಲ್ಲಿ ತಗೊಳ್ಬಹುದು ಫಾರ್ಚುನರ್. ಸೊ ಹಾಗೆ ನನಗೆ ಫಾರ್ಚುನರ್ ತಗೊಳಕ್ ಬಜೆಟ್ ಇಲ್ಲ, ಅದೇ ತರ ಫೀಲ್ ಬೇಕು ಅನ್ನೋರಿಗೆ ಒಂದು ಟಾಟಾ ಸಫಾರಿ ಕೂಡ ಇದೆ. ಇದು ಡೀಟೇಲ್ಸ್ ಸರ್. ಸಫಾರಿ ಇದೆ ನನ್ನ ಹತ್ರ, ಅದನ್ನು 2.2 ಲೀಟರ್ ಡೆಕೋರ್ ಇಂಜಿನ್ 2012 ಮಾಡಲು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿ ಸರ್. ಹೊಸ ಶೋರೂಮ್ ಪೇಂಟ್ ಸರ್. ಇದು ಪೇಂಟ್ ಶೇಡ್ ಆಗಿ ನೋಡ್ಕೊಳ್ಬಹುದು. ಪೇಂಟ್ ಸ್ವಲ್ಪ ಶೇಡ್ ಆಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ನಾವು ಇನ್ನೂ ಪಾಲಿಶ್ನು ಹಾಕಿಲ್ಲ ವೆಹಿಕಲ್, ಅಷ್ಟು ಶೈನಿಂಗ್ ಹೊಡಿತಾ ಇದೆ ವೆಹಿಕಲ್. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75-80% ಟೈರ್ಸ್ ಇದೆ. ಟಾಪ್ ಎಂಡ್ ವೆಹಿಕಲ್. ಸೊ ಯಾರಾದ್ರೂ ಒಂದು ನೋಡ್ತಾರವ್ರಿಗೆ ನೋಡಿ ಸಕ್ಕತ್ತಾಗಿದೆ. ನಿಮಗೆ ಒಂದು ಟಾಟಾ ಸಫಾರಿ ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಗಾಡಿ ಕೂಡ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಸೊ 2012 ಮಾಡಲ್ ವೆಹಿಕಲ್ ಸರ್. ಇದು ಪ್ರೈಸ್ ಸರ್ ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು 3,50,000 ಹೇಳ್ತಾರೆ ಸರ್. ಫೈನಲ್ ಸುನಿಲ್ ಸರ್ 3,10,000 ಬಂದ್ರೆ ಗಾಡಿ ಕೊಡ್ತೀನಿ. 3,10,000ಗೆ ಟಾಟಾ ಸಫಾರಿ. ಹೌದು, ಟಾಟಾ ಸಫಾರಿ 2012 ಮಾಡಲು. ಬಂಪರ್ ಆಫರ್ ಕೊಡ್ತಾ ಇದೀನಿ. ಯಾರು ಬೇಕು 8 ಸೀಟರ್ ಗಾಡಿ, ಅದನ್ನು ಲೋ ಪ್ರೈಸ್ ಅಲ್ಲಿ ಅಂದ್ರೆ ಬಂದ್ಬಿಡಿ ಡೈರೆಕ್ಟ್ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ಗೆ. ಲೋನ್ ಬೇಕಾದವ್ರಿಗೆ ಕೂಡ 50% ಡೌನ್ ಪೇಮೆಂಟ್ ಮಾಡಿ 50% ಲೋನ್ ಮಾಡ್ಕೊಡ್ತೀನಿ. 1,50,000 ಡೌನ್ ಪೇಮೆಂಟ್, 1,50,000 ಗಾಡಿ. ಹೌದು. ಓಕೆ, ನೋಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ನಿಮಗೆ ಟಾಟಾ ಸಫಾರಿ 3,10,000ಕ್ಕೆ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ನಿಸ್ಸಾನ್ ಮೈಕ್ರಾ ಇದೆ ಸರ್. ನಿಸ್ಸಾನ್ ಮೈಕ್ರಾ ಯಾರು ಸಿಟಿಯಲ್ಲಿ ಓಡಾಡೋಕ್ಕೆ ಒಂದು ಆಟೋಮೆಟಿಕ್ ಗಾಡಿ ಬೇಕು, ಕಮ್ಮಿ ಪ್ರೈಸ್ ಇಲ್ಲಿ ನೋಡ್ತಾ ಇದ್ದೀರಾ. ಅದನ್ನು ಲೇಟೆಸ್ಟ್ ಮಾಡಲ್ ಗಾಡಿ ಬೇಕಂದ್ರೆ 2016 ಮಾಡಲ್ ನಿಸ್ಸಾನ್ ಮೈಕ್ರಾ ಕೊಡ್ತಾ ಇದ್ದೀರಿ. XV ವೇರಿಯಂಟ್ ಆಟೋಮೆಟಿಕ್, ಅದು ಇಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS, ಫೋಕ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಸರ್. 2016 ಮಾಡಲ್ ವೆಹಿಕಲ್, 73,000 ಕಿಲೋಮೀಟರ್ ಸರ್. ಚಾನ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ. 2016 ಮಾಡಲ್ ಗಾಡಿ. ಹೌದು ಸರ್. ಕಸ್ಟಮರ್ 3,25,000 ಬೇಕು ಅಂತ ಹೇಳ್ತಾರೆ ಸರ್. 290 ಕೊಡಲಿ ಸರ್, ಗಾಡಿ ತಗೊಂಡೋಗ್ಲಿ. ಕ್ವಿಡ್ಡು ಬರಲ್ಲ ಸರ್. ಆಟೋಮೆಟಿಕ್ ನಿಸ್ಸಾನ್ ಮೈಕ್ರಾ ಕೊಡ್ತಾರೆ, ಅದನ್ನು ಸಿಂಗಲ್ ಓನರ್. 2ನೇ ಓನರ್, 3ನೇ ಓನರ್, 4ನೇ ಓನರ್ ಗಾಡಿ ಅಲ್ಲ, ಸಿಂಗಲ್ ಓನರ್ ಗಾಡಿ. 16 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ ಬರೀ 2,90,000. ನೀವು ಅದೇ ಕ್ವಿಡ್ ತಗೋತೀನಿ ಅಂದ್ರೆ ನಿಮಗೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಏನೂ ಸಿಗಲ್ಲ. ಬಟ್ ಇದು ಒಳ್ಳೆ ಕಂಫರ್ಟಬಲ್ ಆಗಿ ಓಡಾಡಿಸ್ಕೊಂಡಿರ್ಬೋದು ನಿಸ್ಸಾನ್ ಮೈಕ್ರಾ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನ್ನೊಂದು ರಾಕೆಟ್ ಅಂತ ಹೇಳ್ಬೋದು, ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ ಸರ್. ನೆಕ್ಸ್ಟ್ ವೆಂಟೋ ನೋಡ್ತಾ ಇದ್ದೀರಾ. 2013 ಮಾಡಲ್ ವೆಹಿಕಲ್ ಇದು. ಡೀಸೆಲ್ ವೇರಿಯಂಟ್, ಅದನ್ನು ಹೈಲೈನ್ ಟಾಪ್ ಎಂಡ್ ವೇರಿಯಂಟ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ತಗೊಂಡೋಗ್ಬೇಕು, ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಪ್ರತಿಯೊಂದು. ತುಂಬಾ ಕ್ಲೀನ್ ಆಗಿದೆ ಸರ್. 75,000 ಕಿಲೋಮೀಟರ್ ಓಡಿಸಿರೋದು ಡೀಸೆಲ್ ಇಂಜಿನ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,25,000 ಹೇಳ್ತಾ ಇರೋದು. ಫೈನಲ್ 3,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,90,000ಗೆ 13 ಮಾಡಲು ವೋಕ್ಸ್ ವ್ಯಾಗನ್ ವೆಂಟೋ TDI ಡೀಸೆಲ್ 1.6 ಲೀಟರ್ ಇಂಜಿನ್ ಇರೋ ಗಾಡಿ ನಿಮಗೆ ಒಂದು ಒಳ್ಳೆ ಚಾನ್ಸಲ್ಲಿ ಒಳ್ಳೆ ರೇಟಲ್ಲಿ ತೊಗೊಂಡೋಗ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡಿಮ್ಯಾಂಡೆಡ್ ಕಲರ್, ಒಂದು ಸ್ವಿಫ್ಟ್ ರೆಡ್ ಕಲರ್ ಇದೆ, ನೋಡೋಕ್ಕೂ ಸಕ್ಕತ್ತಾಗಿದೆ. ಸೊ ಇದೇನು ಸರ್ ಡೀಟೇಲ್ಸ್? ಶಿಫ್ಟ್ ಬಂದ್ಬಿಟ್ಟು ZXi ವೇರಿಯಂಟ್ 2015 ಸಿಂಗಲ್ ಓನರ್ ವೆಹಿಕಲ್. ಟಾಪ್ ಅಂಡ್ ZXi ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ವಿತ್ ಬಟನ್ ಸ್ಟಾರ್ಟ್, ABS ಬ್ರೇಕು, ಅಲಾಯ್ ವೀಲ್ಸು ಅಂಡ್ ಕಂಪನಿ ಸಿಸ್ಟಮ್ ಬಂದಿದೆ. ಸ್ಟೇರಿಂಗ್ ಆಟೋ ಕಂಟ್ರೋಲು ಅಂಡ್ ನಿಮಗೆ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ಅಂಡ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಳ್ಳೋಕೆ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಸರ್. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75% ಟೈರ್ಸ್ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,10,000 ಹೇಳ್ತಾ ಇದ್ರು ಸರ್. 510 ಬೇಡ, 5 lakhs ಬೇಡ, 470 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,70,000ಗೆ 2015 ಮಾಡಲ್ ZXi ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದೀನಿ ಸರ್. 14 ಮಾಡಲ್ಲ ಸರ್, 15 ಸರ್. 15 ಕೊಟ್ಬಿಡ್ತೀರಾ ನೀವು? ಹೌದು ಸರ್, 15 ಕೊಡ್ತಾ ಇರೋದು. ಸಿಂಗಲ್ ಓನರ್ ವೆಹಿಕಲ್, ಅದನ್ನು ZXi ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ವಿತ್ ಬಟನ್ ಸ್ಟಾರ್ಟ್ ಗಾಡಿ. ಓಕೆ, ZXi ಪ್ಲಸ್ ಅಂತ ಹೇಳ್ಬೋದು. ನಿಮಗೆ ಅಲಾಯ್ಸ್ ಎಲ್ಲ ಬಂದ್ಬಿಟ್ಟಿದೆ ಗಾಡೀಲಿ.
ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು KUV 100 ಇದೆ. ಸೊ ಒಂದು ಒಳ್ಳೆ 6 ಸೀಟರ್ ವೆಹಿಕಲ್ ಹುಡುಗರಿಗೆ ಬೆಸ್ಟ್ ಆಪ್ಷನ್. 6 ಸೀಟರ್ ವೆಹಿಕಲ್ 2017 ಮಾಡಲ್, ಜಸ್ಟ್ 35,000 ಕಿಲೋಮೀಟರ್ ಡ್ರಿವೆನ್, ಡೀಸೆಲ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಕ್ಲೀನ್ ಇದೆ. 1 ರೂಪಾಯಿ ಖರ್ಚು ಮಾಡಂಗಿಲ್ಲ, ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಸಿಟಿಯಲ್ಲಿ 18 ಪ್ಲಸ್ ಬರುತ್ತೆ, ಲಾಂಗ್ ಅಲ್ಲಿ 22 23 ಬರುತ್ತೆ ಸರ್. ಇದು 6 ಸೀಟರ್ ವೆಹಿಕಲ್. ಯಾರು ಒಂದು ಕಾಂಪ್ಯಾಕ್ಟ್ XUV ಬೇಕು, ಅದನ್ನು ಕಮ್ಮಿ ಒಂದು ಶಿಫ್ಟ್ ಪ್ರೈಸ್ ಅಲ್ಲಿ i20 ಪ್ರೈಸ್ ಅಲ್ಲಿ ಬೇಕಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. 17 ಮಾಡಲ್ ಸರ್. ಪ್ರೈಸಿಂಗ್ ನೋಡಿದ್ರೆ ಖುಷಿ ಆಗಬೇಕು ನೀವು. ಕಸ್ಟಮರ್ ಬಂದ್ಬಿಟ್ಟು 4,25,000 ಹೇಳ್ತಾ ಇದ್ರು. 420 ಬೇಡ, 4 lakhs ಬೇಡ ಸರ್. 3,85,000 ಬಂದ್ರೆ ಗಾಡಿ ಕೊಡ್ತೀನಿ. 3,85,000 KUV 100 ಡೀಸೆಲ್ ಗಾಡಿ 17 ಮಾಡಲ್, ಸಿಂಗಲ್ ಓನರ್, 35,000 ಕಿಲೋಮೀಟರ್ ಓಡಿರೋದು. ಓಕೆ ನೋಡಿ, ನಿಮಗೆ ಎಲ್ಲಾನು ಪ್ಲಸ್ ಪಾಯಿಂಟ್ ಎಲ್ಲ ಇದೆ. ನಿಮಗೆ ಸಿಂಗಲ್ ಓನರ್ ಬೇರೆ, ನಿಮಗೆ ಲೆಸ್ ಡ್ರಿವನ್ ಬೇರೆ. ಸೊ ಗಾಡಿ ಕೂಡ ಮಾಡೆಲಲ್ಲಿ ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ. ಸೊ ಇದು ಡೀಟೇಲ್ಸ್ ಸರ್. ಹೋಂಡಾ ಬ್ರಿಯೋ ಬಂದ್ಬಿಟ್ಟು 2014 ಮಾಡಲ್ ವೆಹಿಕಲ್, ಎಸ್ ವೇರಿಯಂಟು, ಅದನ್ನು ಸಿಂಗಲ್ ಓನರ್ ವೆಹಿಕಲ್, 43,000 ಕಿಲೋಮೀಟರ್ ಡ್ರಿವೆನ್, ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಲೆದರ್ ಸೀಟ್ಸ್ ಎಲ್ಲ ಇದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿ. ತೊಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿ ಇದೆ. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲರೂ ಮಾಡ್ಬಿಡುತ್ತೆ. ಎಸ್ ವೇರಿಯಂಟು, IB ಟೆಕ್ ಇಂಜಿನ್ ಬೇರೆ. ಗಾಡಿ ಕೂಡ ಒಂದು ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ ವೆಹಿಕಲ್ ಅಂತ ಹೇಳ್ಬೋದು, ಚಿಂದಿ ಗಾಡಿ. ಸೊ ಪ್ರೈಸು ಸರ್, ಪ್ರೈಸು ಕಸ್ಟಮರ್ ಬಂದ್ಬಿಟ್ಟು 3,85,000 ಹೇಳ್ತಾರೆ. 3,85,000 ಬೇಡ ಸರ್, 3,50,000 ಬಂದರೆ ಗಾಡಿ ಕೊಡ್ತೀನಿ ಸರ್. 3,50,000ಗೆ ನಿಮ್ಮೊಂದು ಹೋಂಡಾ ಬ್ರಿಯೋ 2014 ಮಾಡಲ್ಲು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನೋ ಕ್ವಿಡ್ ಕ್ಲೈಂಬರ್ ವೇರಿಯಂಟ್ ಇದೆ ಸರ್. ಸರ್, ಕ್ಲೈಂಬರ್ನು ಇದೆ ನೋಡ್ಬೋದು. 2017 ಮಾಡಲು, ಆಟೋಮೆಟಿಕ್ ಕ್ಲೈಂಬರ್ ನೋಡ್ತಾ ಇದ್ದೀರಾ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. 52,000 ಕಿಲೋಮೀಟರ್ ಡ್ರಿವೆನು, ತೊಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಂಗಿಲ್ಲ ಸರ್. ಇದನ್ನು ಕೂಡ ಆಲ್ಮೋಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿ ಇದೆ. ಜಸ್ಟ್ ರೆಡಿ ಟು ಯೂಸ್ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ಸಖತ್ತಾಗಿ ಕೊಡ್ತೀನಿ ಸರ್. ಕಸ್ಟಮರ್ ಬಂದ್ಬಿಟ್ಟು 3,55,000 ಹೇಳ್ತಾ ಇರೋದು ಸರ್. 3,55,000 ಬೇಡ ಸರ್, 3,20,000 ಬರಲಿ, ಗಾಡಿ ಕೊಡ್ತೀನಿ ಸರ್. 3,20,000ಗೆ ಅದು 2017 ಮಾಡಲು ಕ್ಲೈಂಬರ್ ಆಟೋಮೆಟಿಕ್ ವೆಹಿಕಲ್ಲು, ಟಾಪ್ ಎಂಡ್ ಗಾಡಿ ಕೊಡ್ತಾ ಇದ್ದೀವಿ. ಏರ್ ಬ್ಯಾಗ್ ಬರುತ್ತೆ ನಿಮಗೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ, ಕಂಪನಿ ಸೀಟ್ಸ್ ಬರುತ್ತೆ ನಿಮಗೆ ಎಲ್ಲ. ನಿಮಗೆ ಕ್ಲೈಂಬರ್ ಓನ್ಲಿ ಇದು ಕಲರ್ ಬ್ಲೂ ಕಲರ್ ಬರೋದು ನಿಮಗೆ. ಅಂದ್ರೆ ಡಿಪೆಂಡ್ ಒಂದು ಒಳ್ಳೆ ಕಲರ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ನಮಗೆ ಕ್ಲೈಂಬರ್ ಬೇಡ, ನಿಮಗೆ ಒಂದು ಅದೇ ತರ ಗಾಡಿಲಿ ಒಂದು ಸುಜುಕಿ ಬೇಕು ನನಗೆ, ಒಂದು ಆಲ್ಟೋ 800 ಆಲ್ಟೋ K10 ಸರ್. ಇದು VX ಆಪ್ಷನಲ್ ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ. ಪ್ಲಸ್ ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಟೈರ್ಸ್ ಎಲ್ಲ 80-90% ಟೈರ್ಸ್ ಹೊಸ ಟೈರ್ಸ್ ಇದೆ ಸರ್. 53,000 ಓಡಿರೋದು ಗಾಡಿ, ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸಿಂಗ್ ಕಸ್ಟಮರ್ ಬಂದ್ಬಿಟ್ಟು 3,85,000 ಹೇಳ್ತಾ ಇದ್ರು ಸರ್. 3,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,40,000ಗೆ ಒಂದು ಆಲ್ಟೋ K10 2019 ಮಾಡಲ್ ಕೊಡ್ತಾ ಇದ್ದೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸರ್, ನೆಕ್ಸ್ಟ್ ನೋಡ್ತಾ ಇದ್ದೀರಾ, ರ್ಯಾಪಿಡ್ ಕೊಡ್ತಾ ಇದ್ದೀನಿ. 2014 ಮಾಡಲ್, ಅದನ್ನು ಸಿಂಗಲ್ ಓನರ್, ಡೀಸೆಲ್, ಎಲಿಗೆಂಟ್ ಟಾಪ್ ಎಂಡ್ ವೇರಿಯಂಟು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ABS ಬ್ರೇಕ್, ಅಲಾಯ್ ವೀಲ್ಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ನು ಬರುತ್ತೆ, ಫೋಗ್ ಲ್ಯಾಂಪ್ಸ್ನು ಕೂಡ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ, 1 ರೂಪಾಯಿ ಖರ್ಚು ಮಾಡಂಗಿಲ್ಲ. ಕಸ್ಟಮರ್ 4,25,000 ಹೇಳ್ತಾರೆ. ಫಾರ್ 4,25,000 ಬರ, 4 lakhs ಬೇಡ, 3,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,95,000ಗೆ ನಿಮಗೆ ಒಂದು ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಮ್ಯಾನ್ಯುಯಲ್, ಅದನ್ನು ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದ್ದೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ ಸರ್. ಸರ್, i20 ನೋಡ್ತಾ ಇದ್ದೀರಾ. 2017 ಮಾಡಲು, ಪೆಟ್ರೋಲ್ ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್, ಸಿಂಗಲ್ ಓನರ್, 30,000 ಕಿಲೋಮೀಟರ್ ಡ್ರಿವೆನ್ ಸರ್. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. 1 ರೂಪಾಯಿ ಖರ್ಚು ಮಾಡಂಗಿಲ್ಲ, ಜಸ್ಟ್ ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು. ರೆಡಿ ಟು ಯೂಸ್ ಅಂತ. ಹೊಸ ಗಾಡಿ ಯಾರು ನೋಡ್ತಾ ಇದ್ರೆ ಬೆಸ್ಟ್ ಗಾಡಿ ತೊಗೊಳ್ಬೋದು ಸರ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,60,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದು 6,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,40,000ಗೆ i20 6,40,000ಗೆ ಒಂದು i20 ಕೊಡ್ತಾ ಇದ್ದೀನಿ. 2017 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 30,000 ಕಿಲೋಮೀಟರ್ ಓಡಿಸಿರೋದು ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಹುಂಡೈಯಲ್ಲೇ ಒಂದು ಹುಂಡೈ ಎಲೆಂಟ್ರಾ ಇದೆ. ಇದ್ರ ಡೀಟೇಲ್ಸ್ ಸರ್. ಎಲೆಂಟ್ರಾ ನೋಡ್ತಾ ಇದ್ದೀರಾ. ಎಲೆಂಟ್ರಾ ಅಲ್ಲ ಸರ್, ವರ್ನಾ ಫ್ಲೂಡಿಕ್. ಓಕೆ, ವರ್ನಾ ಫ್ಲೂಡಿಕ್ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ಸರ್. ಇದು 2013 ಮಾಡಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ ಆಲ್ಮೋಸ್ಟ್ 73,000 ಕಿಲೋಮೀಟರ್ ಡ್ರಿವೆನು. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80% ಟೈರ್ಸ್ ಇದೆ. 6 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ಇದಕ್ಕೆ. AC ಪವರ್ ಸ್ಟೇರಿಂಗ್, ಕಂಪನಿ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು, ಅಲಾಯ್ ವೀಲ್ಸು, ನಿಮಗೆ ಫೋಗ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ. ಬಟನ್ ಸ್ಟಾರ್ಟ್ ಗಾಡಿ ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 4,35,000 ಹೇಳ್ತಾ ಇದ್ದು. ಫೈನಲ್ ಒಂದು 3,95,000 ಬಂದ್ರೆ ಗಾಡಿ ಕೊಡ್ತೀವಿ. ವರ್ನಾ ಫ್ಲೂಡಿಕ್ ಹೌದು, 395. ಅದನ್ನು ಆಟೋಮೆಟಿಕ್, ಡೀಸೆಲ್, ಏರ್ ಬ್ಯಾಗ್ಸ್, XX ಆಪ್ಷನಲ್ ಗಾಡಿ ಕೊಡ್ತೇನೆ, ಡೀಸೆಲ್ ಗಾಡಿ. ಓಕೆ ನೋಡಿ, ಒಳ್ಳೆ ಚಾನ್ಸ್ ಇದೆ ಅಂತ ಹೇಳೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಒಂದು i20 ಇದೆ ಸರ್. ಸರ್, i20 ನೋಡ್ತಾ ಇದ್ದಾರೆ. ಡೀಸೆಲ್ ವೇರಿಯಂಟು, 2014 ಮಾಡಲ್ ವೆಹಿಕಲ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್, ಮ್ಯಾಗ್ನಾ ವೇರಿಯಂಟು. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ಇದರಲ್ಲಿ. ನಿಮಗೆ ನೋಡ್ಬೋದು ತುಂಬಾ ಕ್ಲೀನ್ ಆಗಿ ಆಟೋ AC ಕೂಡ ಬರುತ್ತೆ ಇದರಲ್ಲಿ. ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ಸರ್. ಡೀಸೆಲ್ ಇಂಜಿನ್, ಸಕ್ಕತ್ತಾಗಿ ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ ಸರ್. ಲಾಂಗ್ ಅಲ್ಲಿ 22-23 ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,35,000 ಹೇಳ್ತಾ ಇರೋದು ಸರ್. ಫೈನಲ್ 3,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,95,000ಗೆ ನಿಮ್ಮದು ಡೀಸೆಲ್ i20 2014 ಮಾಡಲ್ ಗಾಡಿ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಲ್ಯಾಂಡ್
ರೋವರ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ರೇಂಜ್ ರೋವರ್ದು ಲ್ಯಾಂಡರ್ ಫ್ರೀ ಲ್ಯಾಂಡರ್ 2 ಅಂತ ಹೇಳ್ತಾರೆ ಇದಕ್ಕೆ. 2012 ಮಾಡಲ್ ಸರ್ ಇದು. ನೋಡ್ತಾ ಇದ್ರೆ ಕಾಂಪ್ಯಾಕ್ಟ್ XUV ಅಲ್ಲಿ ಯಾರು ನೋಡ್ತಾ ಇದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಅದನ್ನು ಡಬಲ್ ಸನ್ ರೂಫ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕ್, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಅಲಾಯ್ ವೀಲ್ಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್. ಒಂದು ಕಾಂಪ್ಯಾಕ್ಟ್ XUV ದಲ್ಲಿ ಒಂದು ಒಳ್ಳೆ ಗಾಡಿ, ಲಕ್ಸುರಿ ಕಾರ್ ಬೇಕು, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಬೇಕು. ಕ್ರೆಟಾ ಪ್ರೈಸ್ ಅಲ್ಲಿ ಆಗಲಿ, ಕಿಯಾ ಪ್ರೈಸ್ ನಿಮಗೆ ಕಿಯಾನು ಜಾಸ್ತಿ ಕಾಣಿಸುತ್ತೆ ಈ ಪ್ರೈಸ್ ಅಲ್ಲಿ. ಕ್ರೆಟಾ ನಿಮಗೆ ಸಿಗ್ಬೋದು. 16 ಮಾಡಲ್ ಕ್ರೆಟಾ ಏನ್ ಪ್ರೈಸ್ ಸಿಗುತ್ತೆ ಆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಇದು 16 ಮಾಡಲ್ ಕ್ರೆಟಾ ಪ್ರೈಸ್ ಅಲ್ಲಿ ಒಂದು ಲ್ಯಾಂಡ್ ರೋವರ್ ಕೊಡ್ತಾ ಇದ್ದೀನಿ. ಪ್ರೈಸಿಂಗ್ ಜಸ್ಟ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 10 lakhs ಹೇಳ್ತಾ ಇದ್ರು ಸರ್. 10 lakhs ಏನು ಬೇಡ, 9 lakhs ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ ಸರ್. 9 ಲಕ್ಷಕ್ಕೆ ನಿಮಗೆ ಒಂದು ಲ್ಯಾಂಡ್ ರೋವರ್ ಸಿಗ್ತಾ ಇದೆ ನಿಮಗೆ. ಅದು ನಿಮಗೆ ಡೀಸೆಲ್ ಆಟೋಮೆಟಿಕ್ ಪ್ಯಾನೋರಮಿಕ್ ಸನ್ರೂಫ್ ಎಲ್ಲ ಇದೆ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಲೋ ಬಜೆಟ್ ಒಂದು ಇಯಾನ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇಯಾನ್ ಬಂದ್ಬಿಟ್ಟು 2012 ಮಾಡಲ್ ಇದು. ಅದನ್ನು ಸಿಂಗಲ್ ಓನರ್, 42,000 ಕಿಲೋಮೀಟರ್ ಪೆಟ್ರೋಲ್ ಗಾಡಿ. ಮೈಲೇಜ್ ಸರ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. ತುಂಬಾ ಸಕ್ಕತ್ತಾಗಿದೆ ವೆಹಿಕಲ್. ಒಳಗಡೆ ಇಂಟೀರಿಯರ್ ನೋಡಬಹುದು, ಲೆದರ್ ಸೀಟ್ಸ್ ಎಲ್ಲ ಇದೆ, AC ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಅದು ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಚೆನ್ನಾಗಿದೆ. ಒಂದು ಸಿಟಿಯಲ್ಲಿ ಓಡಾಡಕ್ಕೆ, ಒಂದು ಲಾಂಗ್ ಸ್ಮಾಲ್ ಫ್ಯಾಮಿಲಿಗೆ ಲಾಂಗ್ ಹೋಗೋಕ್ಕೆ ಒಳ್ಳೆ ಗಾಡಿ, ಮೈಲೇಜ್ ಗಾಡಿ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,60,000 ಹೇಳ್ತಾ ಇರೋದು. ಫೈನಲ್ 2,30,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,30,000ಕ್ಕೆ ನಿಮಗೆ ಒಂದು ಇಯಾನ್ 2012 ಮಾಡಲ್ 2012 ಸಿಂಗಲ್ ಓನರ್ ಗಾಡಿ, 42,000 ಕಿಲೋಮೀಟರ್ ಓಡಿಸಿರೋದು ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಲೆರಿಯೋ ಇದೆ ಸರ್. ಸರ್ ಸೆಲಿರಿಯೋ ಬಂದ್ಬಿಟ್ಟು 14 ಮಾಡಲ್ ಆಟೋಮೆಟಿಕ್ ಗಾಡಿ, VXI ವೇರಿಯಂಟ್. ಅದನ್ನು AC ಪವರ್ ಸ್ಟೇರಿಂಗ್, ಪವರ್ 4 ಪವರ್ ವಿಂಡೋ ಇದೆ, ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ, ಸಿಸ್ಟಮ್ ಹಾಕಿದ್ದಾರೆ, ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ತಗೊಳ್ಳೋಗಿ ₹1 ಖರ್ಚು ಮಾಡಂಗಿಲ್ಲ. ಟೈರ್ಸ್ ಆಲ್ಮೋಸ್ಟ್ 75% ಟೈರ್ಸ್ ಇದೆ, ಸ್ಪಾಯ್ಲರ್ ಹಾಕಿದ್ದಾರೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾ ಇರೋದು ಸರ್. 3,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಒಂದು ಹುಂಡೈ ವರ್ನಾ ಇದೆ ಸರ್. ಸರ್ ವರ್ನಾ ನೋಡ್ತಾ ಇದ್ದೀರಾ, ಡೀಸೆಲ್ ವೇರಿಯಂಟ್. ಯಾರು ಸೆಡಾನ್ ಕಾರು, ಅದನ್ನು ಡೀಸೆಲ್ ಮೈಲೇಜ್ ಗಾಡಿ ಬೇಕು, ಕಮ್ಮಿ ಪ್ರೈಸ್ ಅಲ್ಲಿ ಬೇಕಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ, ಬಂದ್ಬಿಡಿ ಸರ್. 2011 ಮಾಡಲ್ ಟ್ರಾನ್ಸ್ಫಾರ್ಮ್ ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನ್, 75,000 ನೋಡಿರೋದು. ಮೈಲೇಜ್ ಸಕ್ಕದಾಗಿ 18-20 ಬರುತ್ತೆ ಸರ್. CRD ಎಂಜಿನ್ ಇರೋದು. ಲಾಂಗಲ್ಲಿ ನಿಮಗೆ ಆರಾಮಾಗಿ 23-24 ಬರುತ್ತೆ. 1.6 ಫ್ಲೂಡಿಕ್ ಇಂಜಿನ್ ಬರೋದು ಇದಕ್ಕೆ, ಯಾಕಂದರೆ ಫ್ಲೂಡಿಕ್ ಇಲ್ಲಿ ಸೇಮ್ ಇಂಜಿನ್ ಬಂದಿರೋದು, ಶೇಪ್ ಚೇಂಜ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 2,75,000 ಹೇಳ್ತಾರೆ ಸರ್. 2,75,000 ಬೇಡ, ಫೈನಲ್ ಸರ್ 2,40,000 ಬಂದ್ರೆ ಗಾಡಿ ಕೊಡ್ತೀನಿ. 2,40,000 ನಿಮ್ಗೆ ಒಂದು ಹುಂಡೈ ವರ್ನಾ, ಅದು ಡೀಸೆಲ್, ಅದು SX ಟಾಪ್ ಎಂಡ್ ಸರ್. ಅದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS, ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ. ಆಮೇಲೆ ನಿಮಗೆ ಲೆದರ್ ಸೀಟ್ ಔಟ್ ಆಫ್ ಮಾರ್ಕೆಟ್, ಹೊಸ ಲೆದರ್ ಸೀಟ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ಫೋಗ್ ಲ್ಯಾಂಪ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿದೆ. ಯಾರು ಇಷ್ಟಪಟ್ಟು ದಯವಿಟ್ಟು ಬಂದ್ಬಿಡಿ. ಲೋನಲ್ಲಿ ನೋಡ್ದವ್ರಿಗೆ ಬೆಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಕಾಂಪ್ಯಾಕ್ಟ್ SUV ಒಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ ಸರ್. ಫೋರ್ಡ್ ಇಕೋಸ್ಪೋರ್ಟ್ಸ್ ಅದನ್ನು ನ್ಯೂ ಶೇಪ್, 2017 ಮಾಡಲ್, ಟಾಪ್ ಎಂಡ್ ಗಾಡಿ ಸರ್. ಇದು ಟೈಟಾನಿಯಂ ಪ್ಲಸ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಬರುತ್ತೆ. ತುಂಬ ಕ್ಲೀನ್ ಆಗಿದೆ, ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ತೊಗೊಂಡೋಗ್ಬೇಕು, ಡೀಸೆಲ್ ಹಾಕಿ ಯೂಸ್ ಮಾಡಬೇಕು. ಮೈಲೇಜ್ ಸಿಟಿಯಲ್ಲಿ ಆರಾಮಾಗಿ ಸರ್ ನಿಮಗೆ ಸಕ್ಕತ್ತಾಗಿ 18 ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ ಸರ್. ಎಂಟೈರ್ ಮಾರ್ಕೆಟಲ್ಲಿ ಯಾರು ಕೊಡಲ್ಲ, ಆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 17 ಮಾಡಲ್ ಸಿಂಗಲ್ ಓನರ್, 52,000 ನೋಡಿರೋದು ವೆಹಿಕಲ್. ಪ್ರೈಸಿಂಗ್ ಕಸ್ಟಮರ್ 625 ಹೇಳ್ತಾ ಇದ್ರು, ಫೈನಲ್ 6,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,60,000ಕ್ಕೆ ನಿಮ್ಗೆ ಒಂದು ಫೋರ್ಡ್ ಇಕೋಸ್ಪೋರ್ಟ್ 2017 ಟಾಪ್ ಎಂಡ್ ಟೈಟಾನಿಯಂ ಪ್ಲಸ್ ವಿತ್ ಬಟನ್ ಸ್ಟಾರ್ಟ್, 6 ಏರ್ ಬ್ಯಾಗ್ಸ್ ಬರುತ್ತೆ, ಸಿಂಗಲ್ ಓನರ್ ವೆಹಿಕಲ್, ನ್ಯೂ ಶೇಪ್ ಸರ್ ಇದು. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಚವೆಲ್ ಆವಿಯೋ ಇದೆ ಸರ್. ಸರ್ ಚವೆಲೆಟ್ ಸೇಲ್ ಇದು. ಓಕೆ. ಯುವ ಸೇಲ್ 2013 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್, 75,000 ನೋಡಿದೆ ಸರ್. ಯಾರೂ ಒಂದು ಶಿಫ್ಟ್ i20 ತೊಗೊಳ್ತಾ ಇದ್ದೀರಾ, ಅದನ್ನು ಆ ಪ್ರೈಸಲ್ಲಿ ಸಿಗಲ್ಲ, ಕಮ್ಮಿ ಪ್ರೈಸಲ್ಲಿ ಗಾಡಿ ಲೇಟೆಸ್ಟ್ ಮಾಡಲ್ ಸಿಗಲ್ಲ ಅಂತ ಇದ್ರೆ ಸೇಮ್ ಫೀಲಿಂಗ್ ಬರುತ್ತೆ. ಚವಲೆಟ್ ಸೇಲ್ ಕೊಡ್ತಾ ಇದ್ದೀನಿ. 2013 ಮಾಡಲ್ ಸರ್. 1.2 ಲೀಟರ್ ಇಂಜಿನ್ ಬರೋದು, ಮೈಲೇಜ್ ಸಿಕ್ತಿಯಲ್ಲಿ ಆರಾಮಾಗಿ 15-16 ಬರುತ್ತೆ, ಲಾಂಗಲ್ಲಿ 17-18 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 2,55,000 ಹೇಳ್ತಾ ಇರೋದು. ಒಂದು 2,20,000 ಬಂದರೆ ಗಾಡಿ ಕೊಡ್ತೀನಿ ಸರ್. 2,70,000ಕ್ಕೆ ನಿಮ್ಮದು 2013 ಮಾಡಲ್ ಚವೆಲ್ಲೆ ಸೇಲ್ ಸಿಗ್ತಾ ಇದೆ. ಅದು ಪೆಟ್ರೋಲ್ ಅಲ್ಲ ಸರ್, ಇದು ಪೆಟ್ರೋಲ್ ಇಂಜಿನ್. ಸೊ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು ಬ್ರಿಯೋ ಇದೆ, ಇದು ಡೀಟೇಲ್ಸ್ ಸರ್. ಹೋಂಡಾ ಬ್ರಿಯೋ ನೋಡ್ತಾ ಇದ್ದೀರಾ, ಅದನ್ನು 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಜಸ್ಟ್ ಡಿವೈನ್ ಅರೌಂಡ್ 80,000 ಕಿಲೋಮೀಟರ್ಸ್. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿ ತೊಗೊಂಡೋಗಿ, ಇದನ್ನು ಕೂಡ ₹1 ಖರ್ಚು ಮಾಡಂಗಿಲ್ಲ. ಇದರಲ್ಲಿನೂ ಕೂಡ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಇದೆ, ಕಂಪನಿ ಸಿಸ್ಟಮ್ ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೈನ್ ಮಾಡಿರೋದು. ಹೌದು, SMT ವೇರಿಯಂಟ್ ಸರ್ ಇದು. ಪ್ರೈಸಿಂಗ್ ಸರ್ ರೀಜನಲ್ ಪ್ರೈಸಲ್ಲಿ ಕೊಡ್ತೀನಿ, ಯಾರು ಕೊಡಲ್ಲ. 2012 ಮಾಡಲ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,75,000 ಹೇಳ್ತಾ ಇದ್ರು ಸರ್. 2,45,000 ಬಂದರೆ ಒಂದು ಹೋಂಡಾ ಬ್ರಿಯೋ ಕೊಡ್ತೀನಿ ಸರ್. 2,45,000ಗೆ ನೀವು ಒಂದು ಹೋಂಡಾ ಬ್ರಿಯೋ, ಒಂದು ಕಾಂಪ್ಯಾಕ್ಟ್ ಹ್ಯಾಚ್ ವೆಹಿಕಲ್, ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು, ಕಂಫರ್ಟಬಲ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ, ವೈಟ್ ಕಲರ್, ನೋಡೋಕೆ ಸಕ್ಕತ್ತಾಗಿದೆ ಸರ್. ಡೀಟೇಲ್ಸ್ 2016 ಮಾಡಲ್ ಹೋಂಡಾ ಸಿಟಿ ಆಟೋಮೆಟಿಕ್ ಸರ್ ಇದು.
ಅದರಲ್ಲಿ ನಿಮಗೆ ಟಾಪ್ ಎಂಡು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ABS ಎಲ್ಲ ಬರುತ್ತೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ ಅರೌಂಡ್ 63,000 ಕಿಲೋಮೀಟರ್ಸು. ನೋಡ್ತಾ ಇದ್ದೀರಾ ವೆಹಿಕಲ್ ಇಂಟೀರಿಯರ್ ಕೂಡ ಒಳ್ಳೆ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್, ಎಕ್ಸ್ಟೀರಿಯರು, ಪ್ರತಿಯೊಂದು ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 6,25,000 ಹೇಳ್ತಾ ಇರೋದು. ಒಂದು 5,75,000 ಬಂದರೆ ಗಾಡಿ ಕೊಡ್ತೀನಿ ಸರ್. 5,75,000ಕ್ಕೆ ನಿಮಗೆ ಒಂದು ಹೋಂಡಾ ಸಿಟಿ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು, ಪೆಟ್ರೋಲ್ ಆಟೋಮೆಟಿಕ್ ಸರ್ ಇದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ವೈಟ್ ಕಲರ್ ಇದೆ ಸರ್. ಸರ್ ಪೋಲೋ ಬಂದ್ಬಿಟ್ಟು ಇದು ನಾರ್ಮಲ್ ಪೋಲೋ ಅಲ್ಲ, ಪೋಲೋ GT ಸರ್ ಇದು. GT ಹೌದು, GT TDI ಸರ್ ಇದು. ಡೀಸೆಲ್ ಇಂಜಿನ್, TDI ಡೀಸೆಲ್ ಇಂಜಿನ್ ಮ್ಯಾನ್ಯುಯಲ್ ವೇರಿಯಂಟ್ 2014 ಮಾಡಲ್ ಸರ್ ಇದು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ ಅರೌಂಡ್ 83,000 ಕಿಲೋಮೀಟರ್. ಜಸ್ಟ್ ಇವತ್ತೇ ಬಂದಿರೋದು, ಇನ್ನು ರಿಫರ್ಬ್ ಮಾಡಿಲ್ಲ. ನಾನು ರಿಫರ್ಬ್ ಎಲ್ಲ ಮಾಡ್ಕೊಡ್ತೀನಿ. ವೆಹಿಕಲ್ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್, ಬಾಡಿ ಲೈನ್ ಎಲ್ಲ ನೋಡಬಹುದು. 1.6 ಲೀಟರ್ ಇಂಜಿನ್ ಇದು, ಡೀಸೆಲ್. ತುಂಬಾ ಕ್ಲೀನ್ ಆಗಿದೆ ಸರ್. ಪ್ರೈಸಿಂಗ್ ಚಾನ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಎಂಟೈರ್ ಮಾರ್ಕೆಟ್ ಯಾರು ಕೊಡಲ್ಲ ಸರ್. ಪ್ರೈಸಿಂಗ್ ಕಸ್ಟಮರ್ ಬಂದ್ಬಿಟ್ಟು 4.5 ಬೇಕು ಅಂತ ಹೇಳಿದ್ರು. ನಾನು ಆಗಲ್ಲ ಅಂತ, ಆಮೇಲೆ 4.25 ಬೇಕು ಅಂತ ಹೇಳಿದ್ರು. ಅದನ್ನು ಆಗಲ್ಲ ಅಂದ್ರೆ ಫೈನಲ್ ಸರ್ 3,95,000ಗೆ ಒಂದು GT ಪೋಲೋ ಕೊಡ್ತಾ ಇದ್ದೀನಿ ಸರ್. 14 ಮಾಡಲ್ ಗಾಡಿ, 14 ಮಾಡಲ್ ಡೀಸೆಲ್ ಗಾಡಿ GT ಸರ್. ನಾರ್ಮಲ್ ಪೋಲೋ ಬರಲ್ಲ ಸರ್. ಸರ್ GT ಕೊಡ್ತಾ ಇದ್ದೀನಿ, ತಗೊಂಡೋಗಿ ಸರ್. ನಾ 3,95,000ಕ್ಕೆ ನಿಮಗೆ ವೋಕ್ಸ್ ವ್ಯಾಗನ್ ಪೋಲೋ GT ಡೀಸೆಲ್. ನಿಮಗೆ ನಾರ್ಮಲ್ ಪೋಲೋ ತಗೋಬೇಕಾದ್ರೆ 4.5 ಲಕ್ಷ ಕೊಡಬೇಕಾಗುತ್ತೆ. ಬಟ್ ಆರಾಮಾಗಿ ನೀವು 14 ಮಾಡಲ್ ಸಿಂಗಲ್ ಓನರ್ ಗಾಡಿ ಅಲ್ಲ ಸರ್. 1.6 ಡೀಸೆಲ್ GT ವೇರಿಯಂಟು ಸರ್. ಡೀಸೆಲ್ ಇಂಜಿನು. ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಸರ್. ಓಕೆ ನೋಡಿ, ಸೆಕೆಂಡ್ ಓನರ್ ಗಾಡಿ ಒಂದು ಆರಾಮಾಗಿ ತಗೊಂಡೋಗ್ಬಿಡ್ಬೋದು. ವೋಕ್ಸ್ ವ್ಯಾಗನ್ ಪೋಲೋ GT ಅದು ಪ್ಯೂರ್ ಕರ್ನಾಟಕ ಸರ್. ಮಾಡಿಲ್ಲ. ಇರೋದೇನಂದ್ರೆ ಮೈಗ್ರೇಟಿವ್ ಆಗಿಲ್ಲ ಗಾಡಿ, ನಿಮಗೆ ಪ್ಯೂರ್ ಕರ್ನಾಟಕ ಗಾಡಿನೇ ನಿಮ್ಗೆ ಇರೋದಿಲ್ಲ. ಸೊ ಒಳ್ಳೆ ಚಾನ್ಸ್ ಅಲ್ಲಿ ಒಳ್ಳೆ ಡೀಲರ್ ತಗೊಳ್ಬೋದು ವೋಕ್ಸ್ ವ್ಯಾಗನ್ ಪೋಲೋ GT TDI. ಸರ್ ಸ್ಕೋಡಾ ಫ್ಯಾಬಿಯಾ ನೋಡ್ತಾ ಇದ್ದೀರಾ. 2011 ಮಾಡಲ್ ಸ್ಕೋಡಾ ಫ್ಯಾಬಿಯಾ ಡೀಸೆಲ್ ಎಲಿಗೆಂಟ್ ಟಾಪ್ ಎಂಡ್ ವೇರಿಯಂಟು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಪ್ಲಸ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಅವ್ರು ಹಾಕಿರೋದು. ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಜೊತೆಲಿ ಎಲ್ಲ ತುಂಬಾ ಕ್ಲೀನ್ ಆಗಿ. ಜಸ್ಟ್ ಇದನ್ನು ಕೂಡ ಇವಾಗಲೇ ಬಂದಿರೋದು. ಇನ್ನು ರಿಫರ್ಬ್ ಪಾಲಿಶ್ ಗಿಲಿಶ್ ಏನು ಮಾಡಿಸಿಲ್ಲ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ರಿಫರ್ಬ್ ಎಲ್ಲ ಮಾಡ್ಕೊಡ್ತಾ ಇದ್ದೀನಿ. ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸರ್ ಇದು. ಡ್ರಿವೆನ್ ಅರೌಂಡ್ 83,000 ಕಿಲೋಮೀಟರ್ಸ್. ಪ್ರೈಸಿಂಗ್ ಅಲ್ಲಿ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,45,000 ಹೇಳ್ತಾ ಇದ್ರು ಸರ್. 245 ಬೇಡ, 2 lakhs ಬೇಡ, 1,95,000 ಬಂದ್ರೆ ಗಾಡಿ ಕೊಡ್ತೀನಿ. 1,95,000ಕ್ಕೆ ನೀವು ಒಂದು ಸ್ಕೋಡಾ ಫ್ಯಾಬಿಯಾ ಡೀಸೆಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ನಮ್ದೊಂದು ಚವಲ್ಲೆ ಸ್ಪಾರ್ಕ್ ಇದೆ. ಇದು ಡೀಟೇಲ್ಸ್ ಸರ್. ಸ್ಪಾರ್ಕ್ ನೋಡ್ತಾ ಇದ್ದೀರಾ. 2014 ಮಾಡಲ್ LT ಟಾಪ್ ಎಂಡ್ ವೇರಿಯಂಟ್ ಸರ್. 43,000 ಕಿಲೋಮೀಟರ್ ವೇನು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯಾನ್ಯುಯಲ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 70% ಟೈರ್ಸ್ ಇದೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಸಿಟಿಯಲ್ಲಿ ಓಡಾಡಕ್ಕೆ ಒಂದು ಒಳ್ಳೆ ಗಾಡಿ ಬೇಕು, ಅದನ್ನು ಲೇಟೆಸ್ಟ್ ಮಾಡಲ್ ಗಾಡಿ ಬೇಕು, ಕಮ್ಮಿ ಪ್ರೈಸ್ ಅಲ್ಲಿ ಬೇಕಂದ್ರೆ ಸಕ್ಕದಾಗಿ ತಗೊಳ್ಬಹುದು ಸರ್. ಪಾರ್ಕ್ ಮಾಡಕ್ಕೂ ನಿಮಗೆ ಕಮ್ಮಿ ಜಾಗ ಬೇಕು ಅಂತ ಒಳ್ಳೆ ಗಾಡಿ ಸರ್. ಗಾಡಿಯಲ್ಲಿ ಆರಾಮಾಗಿ ನೀವು ಕಾಶ್ಮೀರ್ ಟು ಕನ್ಯಾಕುಮಾರಿ ಹೋಗಿ ಬರ್ಬೋದು, ಏನು ಆಗಲ್ಲ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಸರ್. ಕಸ್ಟಮರ್ ಬಂದ್ಬಿಟ್ಟು 14 ಮಾಡಲ್ ಸ್ಪಾರ್ಕ್ಗೆ 2,10,000 ಹೇಳ್ತಾರೆ ಸರ್. 2,10,000 ಬೇಡ ಸರ್. ಫೈನಲ್ 1,80,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 1,80,000ಗೆ ನೀವು 2014 ಮಾಡಲ್ ಗಾಡಿ ಚವಲ್ಲೆ ಸ್ಪಾರ್ಕ್ ಟಾಪ್ ಎಂಡ್ LT ವೇರಿಯಂಟ್ ಕೊಡ್ತಾ ಇದ್ದೀನಿ ಸರ್. 45,000 ಕಿಲೋಮೀಟರ್ ಓಡಿಸಿರೋದು ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಜೆಸ್ಟ್ ಇದೆ ಸರ್. ಸರ್ ಟಾಟಾ ಜೆಸ್ಟ್ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್ ಸರ್. ಇದು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡಬಹುದು ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 65,000 ಕಿಲೋಮೀಟರ್ಸ್. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಟಾಪ್ ಎಂಡ್ ವೆಹಿಕಲ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗು, ABS ಬ್ರೇಕ್, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಸ್ಟೇರಿಂಗ್ ಆಟೋ ಕಂಟ್ರೋಲ್, ಅಲಾಯ್ ವೀಲ್ಸ್, ನಿಮಗೆ ಆಲ್ಮೋಸ್ಟ್ ಸೈಡ್ ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ಚೆನ್ನಾಗಿದೆ. ₹1 ಖರ್ಚು ಮಾಡಂಗಿಲ್ಲ. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ, ಅದನ್ನು ಆಟೋಮೆಟಿಕ್ ವೆಹಿಕಲ್. ಮೈಲೇಜ್ ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗ್ ಅಲ್ಲಿ 18 ಬರುತ್ತೆ. ಟಾಟಾ ಗಾಡಿ ಮಾರ್ಕೆಟ್ ನಿಮಗೆ ಗೊತ್ತು, ಎಲ್ಲ ಮಾರ್ಕೆಟ್ ಫುಲ್ ಡಿಮ್ಯಾಂಡ್ ಇದೆ ಗಾಡಿ. ಸರ್ ಪ್ರೈಸ್ ಅಂದ್ರೆ ಕಸ್ಟಮರ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು ಸರ್. 3,60,000 ಬಂದ್ರೆ ಗಾಡಿ ಕೊಡ್ತೀನಿ. ಹೋಗಿ ಟಾಟಾ ಜೆಸ್ಟ್ ಡೀಸೆಲ್ ಆಟೋಮೆಟಿಕ್. 2014 ಮಾಡಲ್. 2014 ಮಾಡಲ್. ಹೌದು, 2014 ಮಾಡಲ್ ಗಾಡಿ 3,60,000ಕ್ಕೆ ಸಿಗ್ತದೆ. ಅದು ಡೀಸೆಲ್ ಆಟೋಮೆಟಿಕ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಸರ್ ಡಸ್ಟರ್ ನೋಡ್ತಾ ಇದ್ದೀರಾ. 2013 ಮಾಡಲ್ 110 PS RXZ ಟಾಪ್ ಎಂಡ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿದೆ, ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ವೆಲ್ ಮೇಂಟೈನ್ ಮಾಡಿ ಸರ್. ತೊಗೊಂಡೋಗಿ ಖರ್ಚು ಮಾಡೋಂಗೆ ಏನಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದೂ ಕೂಡ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಯಾರು ಪ್ರೈಸಿಂಗಲ್ಲಿ ಕೊಡಲ್ಲ ಸರ್. ಕಸ್ಟಮರ್ ಬಂದ್ಬಿಟ್ಟು 4,70,000 ಹೇಳ್ತಾರೆ 2013 ಮಾಡಲ್ ಡಸ್ಟರ್ಗೆ ಸರ್. 4,75,000 ಬೇಡ, 4,15,000 ಬೇಡ ಸರ್. 4,30,000 ಬಂದ್ರೆ ಗಾಡಿ ಕೊಡ್ತೀನಿ. ಹೋಗಿ ಸರ್. 4,30,000ಗೆ 2013 ಮಾಡಲ್ RXZ 110 PS ಗಾಡಿ ಕೊಡ್ತಾ ಇದ್ದೀನಿ. ನೋಡಿ ಚಾನ್ಸ್ ಇದೆ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು XUV 500 ಇದೆ. ಇದು ಡೀಟೇಲ್ಸ್ ಸರ್. XUV 500 ಜಸ್ಟ್ ನಮ್ಮ ಬೆಳಗ್ಗೆನೆ ಬಂದಿರೋದು. ನೋಡ್ತಾ ಇದ್ದೀರಾ. ಪಾಲಿಶ್ ಹಾಕಿದ್ದೀನಿ, ವ್ಯಾಕ್ಸ್ ಹಾಕಿದ್ದೀನಿ ಮೇಲೆ ಬಾಡಿಗೆ. ಸಕ್ಕತ್ತಾಗಿದೆ. ಬ್ಲ್ಯಾಕ್ ಕಲರ್ ಸರ್. ಬ್ಲ್ಯಾಕ್ ಬ್ಯೂಟಿ ಅಂತ ಹೇಳ್ಬೋದು, ಅಷ್ಟು ಶೈನಿಂಗ್ ಇದೆ. ಒರಿಜಿನಲ್ ಪೇಂಟು. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ. 1,04,000 ನೋಡಿದೆ. ಅದು ರೆಕಾರ್ಡೆಡ್. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇವತ್ತಂಗ ಟಿಲ್ ಡೇಟ್ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿದ್ದಾರೆ. ಲಾಸ್ಟ್ ಸರ್ವಿಸ್ 1 ಲಕ್ಷಕ್ಕೆ ಆಗಿದೆ. 1,03,000 ನೋಡಿದೆ ವೆಹಿಕಲ್. ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. W8 ಟಾಪ್ ಎಂಡ್. W8 ಟಾಪ್ ಎಂಡ್ ವೇರಿಯಂಟ್. ಹೌದು, ಟಾಪ್ ಎಂಡ್ ವೇರಿಯಂಟ್ ಸರ್.
ಸೊ ಮೈಲೇಜ್ ಏನಿಲ್ಲ, ಪ್ಯೂರ್ ಕರ್ನಾಟಕ ವೆಹಿಕಲ್ ಸರ್. ಎಂಟರ್ ಮಾರ್ಕೆಟಲ್ಲಿ ಕೊಡಲ್ಲ, ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 6,75,000 ಬೇಕು ಅಂತ ಹೇಳಿದ್ರು. 6,70,000 6,15 ಬೇಡ, 6,40,000 ಬಂದರೆ ಗಾಡಿ ಕೊಡ್ತೀನಿ ಹೋಗಿ ಸರ್. ಓಕೆ, 6,40,000 ನಿಮಗೆ ಒಂದು XUV 500 W8 ಟಾಪ್ ಎಂಡ್ ವೇರಿಯಂಟ್ 2013 ಸಿಂಗಲ್ ಓನರ್ ವೆಹಿಕಲ್ ಸರ್. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಟಿಲ್ ಡೇಟ್ ಕೊಡ್ತೀನಿ. ಓಕೆ, ಚಿಂದಿ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ ಸರ್. ಫೋರ್ಡ್ ಫಿಗೋ ನೋಡ್ತಾ ಇದ್ದೀರಾ, 2012 ಮಾಡಲು ZXi ವೇರಿಯಂಟು, ಪೆಟ್ರೋಲ್ ಇಂಜಿನು, ತುಂಬ ಕ್ಲೀನ್ ಆಗಿದೆ. ಇದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 240 ಹೇಳ್ತಾ ಇರೋದು. 240 ಬೇಡ, 250 ಬೇಡ ಸರ್. ಫೈನಲ್ 2,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,20,000 ನಿಮ್ಗೆ ಒಂದು ಫೋರ್ಡ್ ಫಿಗೋ ಪೆಟ್ರೋಲ್ ಸಿಗುತ್ತೆ. 2,20,000 ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಸಿಗುತ್ತೆ. ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಹೋಂಡಾ ಕ್ರೆಟಾ ಇದೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಹೋಂಡಾ ಕ್ರೆಟಾ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಹೊಸ ಗಾಡಿ ಅಂತ ಹೇಳ್ಬೋದು ಸರ್. ಡ್ರಿವೆನ್ ಅರೌಂಡ್ 30,000 ಹೊಡಿರೋದು ಹೊಸ ಗಾಡಿನ ಅಂತ ಹೇಳ್ಬೋದು. 30,000 ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಜೊತೆಲಿ ನಾನು ಕೊಡ್ತೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್. ಇವತ್ತಂಗ ಟಿಲ್ ಡೇಟ್ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿದ್ದಾರೆ. ಟೈರ್ಸ್ ಎಲ್ಲ 75 ಮ್ಯಾನ್ಯುಯಲ್ ವೇರಿಯಂಟ್, ಡೀಸೆಲ್ E+ ಅಂತ ಹೇಳ್ತಾರೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ. ಇದಕ್ಕೆ ಫೋಗ್ ಲ್ಯಾಂಪ್ ಬರುತ್ತೆ ನಿಮಗೆ. ಟಚ್ ಸ್ಕ್ರೀನ್ ಹ್ಯಾಂಡ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಪ್ರೈಸಿಂಗ್ ನೋಡ್ತಾರೆ ಸರ್, ಕಸ್ಟಮರ್ ಬಂದ್ಬಿಟ್ಟು 1025 ಹೇಳ್ತಾ ಇರೋದು ಸರ್. 1025 ಏನ್ ಬೇಡ ಸರ್, 975 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 975 ಲೆಸ್ ಡ್ರಿವನ್ ಗಾಡಿ, 30,000 ಹೊಡಿರೋ ಗಾಡಿ, ಒಂದು ಡೀಸೆಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ವೆಹಿಕಲ್, 19 ಮಾಡಲ್ ಹೋಂಡಾ ಕ್ರೆಟಾ ಡೀಸೆಲ್. ಒಳ್ಳೆ ಚಾನ್ಸ್ ಅಲ್ಲಿ ಇದೆ ಅಂತ ಹೇಳ್ಬೋದು, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು ಗಾಡಿ. ಸೊ ಒಂದು i10 ಇದೆ, ಇದ್ರ ಡೀಟೇಲ್ಸ್ ಸರ್. i10 ನೋಡ್ತಾ ಇದ್ದೀರಾ, 2012 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಸರ್, ಆ ಥರ ಕಂಡೀಷನ್ ಅಲ್ಲಿ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದೀರಾ, ಇದನ್ನು ಕೂಡ ಕಸ್ಟಮರ್ ಸ್ಪೋರ್ಟ್ಸ್ ವೇರಿಯಂಟು, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ 2,95,000 ಹೇಳ್ತಾರೆ. ಫೈನಲ್ 2,70,000 ಬಂದ್ರೆ ಗಾಡಿ ಕೊಡ್ತೀನಿ. 2,70,000 ನಿಮ್ಗೆ ಒಂದು i10 ಸಿಗ್ತಾ ಇದೆ. ಅದು ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲ ಸರ್? ಇದು ಸ್ಪೋರ್ಟ್ಸ್ ವೇರಿಯಂಟು 2012. ಸೊ ಹೋಂಡಾ ಸಿಟಿನೇ ಇದೆ ಸರ್. ಸಿಟಿ ನೋಡ್ಬೋದು, 2009 ಮಾಡಲ್ ಸಿಂಗಲ್ ಓನರ್, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಸರ್. ಯಾರು ತಗೊಂತಾರೋ ಅವ್ರಿಗೆ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ಇದನ್ನು ಕೂಡ ಖರ್ಚು ಮಾಡಂಗಿಲ್ಲ. ಸಿಂಗಲ್ ಓನರ್ ವೆಹಿಕಲ್, 2009 ಮಾಡಲು, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದನ್ನು ಡ್ರಿವೆನ್ ಅರೌಂಡ್ 70,000 ನೋಡಿದೆ ವೆಹಿಕಲ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 3,10,000 ಹೇಳ್ತಾ ಇರೋದು ಸರ್. ಫೈನಲ್ 2,80,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,80,000 ನಿಮ್ಗೆ ಒಂದು ಹೋಂಡಾ ಸಿಟಿ ಪೆಟ್ರೋಲ್ 2009 ಮಾಡಲ್ ಗಾಡಿ. ಹೌದು, 9 ಮಾಡಲ್. ಒಳ್ಳೆ ಸಿಡಾನ್ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಇಯಾನ್ ಇದೆ ಸರ್. ಇಯಾನ್ 2013 ಮಾಡಲ್, ಸಿಂಗಲ್ ಓನರ್, 42,000 ಕಿಲೋಮೀಟರ್ಸ್ ಡ್ರಿವೆನ್ ಸರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎರಾ ಪ್ಲಸ್, AC ಪವರ್ ಸ್ಟೀರಿಂಗ್, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಕಂಪನಿ ಸೀಟ್ಸ್ ಇದೆ, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್, ಸ್ಮಾಲ್ ಕಾರು, ಸಿಟಿಯಲ್ಲಿ ಓಡಾಡಕ್ಕೆ ಒಳ್ಳೆ ಗಾಡಿ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,70,000 ಹೇಳ್ತಾ ಇದ್ರು ಸರ್. 2,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,35,000 ನಿಮ್ಗೆ ಒಂದು ಇಯಾನ್ ಎರಾ ಪ್ಲಸ್ ವೇರಿಯಂಟ್ ಸಿಗ್ತಾ ಇದೆ. ಮುಂದೆ ಒಂದು ಹೋಂಡಾ ಅಮೇಜ್ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಹೋಂಡಾ ಅಮೇಜ್ ನೋಡ್ತಾ ಇದ್ದೀರಾ, 2013 ಮಾಡಲ್ ಡೀಸೆಲ್ ಗಾಡಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್, ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮಗೆ. ಡೀಸೆಲ್ ಇಂಜಿನ್, ಸಿಟಿಯಲ್ಲಿ ಮೈಲೇಜ್ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಹೋಂಡಾ ಅಮೇಜ್ಗೆ ಡೀಸೆಲ್ ಗಾಡಿಗೆ ಅರೌಂಡ್ 3,70,000 ಹೇಳ್ತಾ ಇರೋದು ಸರ್. ಫೈನಲ್ 3,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,40,000 ನಿಮ್ಗೆ ಒಂದು ಹೋಂಡಾ ಅಮೇಜ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಹೋಂಡಾ ಸಿಟಿನೇ ಇದೆ ಸರ್. ಸರ್ ಹೋಂಡಾ ಸಿಟಿ ನೋಡ್ತಾ ಇದ್ದೀರಾ, 2011 ಮಾಡಲ್, ಟಾಪ್ ಅಂಡ್ VMT ವೇರಿಯಂಟ್ ಇದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಅಲೈ ವೀಲ್ಸ್, ನಿಮಗೆ ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಸಿಸ್ಟಮ್, ಆಟೋ AC ಬರುತ್ತೆ, ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಫುಲಿ ಲಕ್ಸುರಿ ವೆಹಿಕಲ್. ಸಿಟಿ ಯಾರು ನೋಡ್ತಾ ಇರೋರಿಗೆ ಸಿಟಿ ಲವರ್ಸ್ ಇದ್ದಾರೆ ಸರ್. ಬರೀ ಸಿಟಿನೇ ಬೇಕಂತ ನೋಡ್ತಾ ಇರೋರಿಗೆ ಬೆಸ್ಟ್ ಒಂದು ಒಳ್ಳೆ ಗಾಡಿ ಕೊಡ್ತಾ ಇದ್ದೀನಿ. ಸಿಂಗಲ್ ಓನರ್ ವೆಹಿಕಲ್, ಜಿನಿನ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,90,000 ಹೇಳ್ತಾ ಇರೋದು ಸರ್. 3,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,70,000 ನಿಮ್ಗೊಂದು ಹೋಂಡಾ ಸಿಟಿ IB ಟೆಕ್ ಪೆಟ್ರೋಲ್ ವೇರಿಯಂಟು, ಚಿಂದಿ ಗಾಡಿ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡೀಸೆಲ್ ಗಾಡಿ, ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಸ್ವಿಫ್ಟ್ ಡಿಸೈರ್ ನೋಡ್ತಾ ಇದ್ದೀರಾ, 2013 ಮಾಡಲ್ ಸಿಂಗಲ್ ಓನರ್, ಡೀಸೆಲ್ VDI ವೇರಿಯಂಟು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೆ ಸರ್. ಇದನ್ನು ಕೂಡ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ. ಈ ಕಲರ್ ಬಂದ್ಬಿಟ್ಟು ಯೂನಿಕ್ ಕಲರ್ ಬಂದಿದೆ, ಜಾಸ್ತಿ ಕಲರ್ ಬಂದಿಲ್ಲ ಇದರಲ್ಲಿ. ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರು 4,65,000 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಸರ್ 4,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ, 4,35,000 ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್, ಅದನ್ನು ಡೀಸೆಲ್ ಗಾಡಿ ನಿಮಗೆ ಸಿಗ್ತಾ ಇರೋದು. ಸೊ ಬೆಸ್ಟ್ ಬೇಗ ಆದಷ್ಟು ಬೇಗ ಬನ್ನಿ, ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು
ಹುಂಡೈ ವರ್ನಾ ಇದೆ ಸರ್, ಸಾರಿ ಹುಂಡೈ ವರ್ನಾನೇ ಸರ್. ವರ್ನಾ ಬಂದ್ಬಿಟ್ಟು ಇದು SX ವೇರಿಯಂಟ್, ಡೀಸೆಲ್ 1.6 SX, ಆಲ್ಮೋಸ್ಟ್ ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 70,000 ಕಿಲೋಮೀಟರ್ಸ್. ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ವಿಲ್ಸೋ, ಫೋಗ್ ಲ್ಯಾಂಪ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,25,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದು 3,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಹುಂಡೈ ವರ್ನಾ ಡೀಸೆಲ್ ಗಾಡಿ ಅದೂನು ಸರ್ 2013 ಮಾಡಲ್ 13 ಮಾಡಲ್ ಗಾಡಿ. ಹೌದು. ಓಕೆ ನೋಡಿ, ಸೆಕೆಂಡ್ ಓನರ್ ಗಾಡಿ 70,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚವೆಲ್ಲೆ ಬೀಟ್ ಇದೆ ಸರ್. ಸರ್ ಬೀಟ್ ನೋಡ್ತಾ ಇದ್ದೀರಾ, 2012 ಮಾಡಲ್, LS ವೇರಿಯಂಟ್, ಅದನ್ನು ಡ್ರಿವೆನ್ ಅರೌಂಡ್ 60,000 ನೋಡಿದೆ. ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ. ಮೈಲೇಜ್ ಸಕ್ಕತ್ತಾಗಿ ಬರುತ್ತೆ. ಸಿಟಿಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. AC ಪವರ್ ಸ್ಟೇರಿಂಗು, ಕಂಪನಿ ಇದು ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ ಎಲ್ಲ ಹಾಕಿದ್ದಾರೆ ಸರ್. ಪ್ರೈಸಿಂಗ್ ಸರ್ ಜಸ್ಟ್ ಕಸ್ಟಮರ್ 2,20,000 ಅಂತ ಹೇಳ್ತಾ ಇದ್ರು ಸರ್. 2,20,000 ಏನು ಬೇಡ, ಫೈನಲ್ 1,80,000 ಬಂದ್ರೆ ಗಾಡಿ ಕೊಡ್ತೀನಿ. 1,80,000ಕ್ಕೆ ನಿಮಗೆ ಒಂದು ಚವೆಲ್ಲೆ ಬೀಟ್ ಡೀಸೆಲ್ ಸರ್, ಡೀಸೆಲ್ ಇಂಜಿನ್ ಗಾಡಿ ಒಂಥರ ಕ್ಲೇಜಿ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೂಟರ್ ರ್ಯಾಪಿಡ್ ಇದೆ, ಇದು ಡೀಟೇಲ್ಸ್ ಸರ್. ರ್ಯಾಪಿಡ್ ನೋಡ್ಬೋದು, 2012 ಮಾಡಲ್, ಡೀಸೆಲ್ ಎಲಿಗೆಂಟ್ ಟಾಪ್ ಎಂಡ್ ವೇರಿಯಂಟು, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿ ಸರ್. ₹1 ಖರ್ಚು ಮಾಡಂಗಿಲ್ಲ. ಬ್ಲ್ಯಾಕ್ ಕಲರ್ ಅಲ್ಲಿ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಬ್ಯಾಕ್ AC ಎಲ್ಲ ಬರುತ್ತೆ, ಅಲಾಯ್ ವೀಲ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ₹1 ಖರ್ಚು ಮಾಡಂಗಿಲ್ಲ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 345 ಹೇಳ್ತಾ ಇದ್ರು ಸರ್. ಫೈನಲ್ 3 lakhs ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಸ್ಕೂಟರ್ ರ್ಯಾಪಿಡ್. ಹೌದು, 2012 ಮಾಡಲ್ ಗಾಡಿ. ಹೌದು. ಸೊ ಮಾರ್ಕೆಟ್ ಹುಡುಕರು ಮಿನಿಮಮ್ ಅಂದ್ರೆ 3.5 ಲಕ್ಷ ಅಂತಾರೆ, ಬಟ್ ಆರಾಮಾಗಿ 3 ಲಕ್ಷಕ್ಕೆ ನಿಮಗೆ ಒಂದು ಸ್ಕೂಟರ್ ರ್ಯಾಪಿಡ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಸರ್ ಗ್ರ್ಯಾಂಡ್ ಐಟನ್ 2016 ಮಾಡಲ್, 52,000 ಕಿಲೋಮೀಟರ್, ಸ್ಪೋರ್ಟ್ಸ್ ವೇರಿಯಂಟ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್, ನಿಮಗೆ ಆಲ್ಮೋಸ್ಟ್ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಇದೆ. ತುಂಬಾ ಚೆನ್ನಾಗಿದೆ. ಟೈರ್ಸ್ ಎಲ್ಲ 75% ಇದೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಚಾನ್ಸ್ ಅಲ್ಲಿ ಸರ್. ಯಾರು ಚಾನ್ಸ್ ಅಲ್ಲಿ ಬೇಕಂದ್ರೆ ಈಗ ಬಂದ್ಬಿಡಿ ಸಾಗರ್ ಕಾರ್ಸ್ಗೆ ಸರ್. ಪ್ರೈಸಿಂಗ್ ಚಾನ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಬೇರೆ ಕಸ್ಟಮರ್ ಬಂದ್ಬಿಟ್ಟು 4,25,000 ಹೇಳ್ತಾ ಇದ್ದಾರೆ ಸರ್. ಫೈನಲ್ ಸರ್ 4,25,000 ಬೇಡ ಸರ್. ಫೈನಲ್ ಒಂದೇ ಬೆಲೆ ಸರ್, 3,90,000 ಬಂದ್ರೆ ಗಾಡಿ ಕೊಡ್ತೀನಿ. ಹೋಗಿ 16 ಮಾಡಲ್ ಗಾಡಿ, 16 ಮಾಡಲ್ ಗಾಡಿ ಸರ್. i10 ಗ್ರ್ಯಾಂಡ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ಯಾರನ್ನು ಕೊಡ್ಬಿಡ್ಲಿ. ಸ್ಪೋರ್ಟ್ಸ್ ವೇರಿಯಂಟ್ i10 ಗ್ರ್ಯಾಂಡ್ 52,000 ನೋಡಿರೋದು ಗಾಡಿ, ಬರೀ 3,90,000. ಸೊ ನಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ, ಒಂದು ಎರ್ಟಿಗಾ ಇದೆ ಸರ್. ಎರ್ಟಿಗಾ ಇದೆ. ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್ ಹೇಳ್ಬಿಡಿ, ಆತರ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಬ್ಲಾಕ್ ಅಲ್ಲಿ ಸೇಲ್ ಮಾಡಬಹುದು ಗಾಡಿಗಳಿಗೆ, ಆತರ ಇದೆ. 2013 ಮಾಡಲ್, ಡೀಸೆಲ್ ವೇರಿಯಂಟ್, ಅದನ್ನು ZDI ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ನೋಡ್ತಾ ಇದ್ದೀರಾ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗು, ABS ಬ್ರೇಕು, ಕಂಪನಿ ಸಿಸ್ಟಮ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಅಲಾಯ್ ವೀಲ್ಸು, ಫೋಗ್ ಲ್ಯಾಂಪ್ಸ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್, ಅದನ್ನು ವೈಟ್ ಕಲರ್ ಅಲ್ಲಿ ತುಂಬಾ ಕ್ಲೀನ್ ಆಗಿದೆ. ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ, ಶೋರೂಮ್ ತರ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 6,25,000 ಹೇಳ್ತಾ ಇರೋದು ಸರ್. ಫೈನಲ್ 5,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 5,95,000 13 ಮಾಡಲ್ ಗಾಡಿ, ಡೀಸೆಲ್ ಗಾಡಿ ಕೊಡ್ತಾ ಇದೀನಿ ಸರ್. 5,95,000 ಸಿಂಗಲ್ ಓನರ್ ವೆಹಿಕಲ್ ಸರ್. ಅದನ್ನು ಸಿಂಗಲ್ ಓನರ್ ಗಾಡಿ. ಸೊ ನೋಡಿ, 5,95,000ಕ್ಕೆ ನಿಮಗೆ ಡೀಸೆಲ್ ಗಾಡಿ ಎರ್ಟಿಗಾ, ಅದು ನಿಮಗೆ ZDI ಟಾಪ್ ಎಂಡ್ ವೇರಿಯಂಟ್ ಲೋನ್ ಆಗುತ್ತೆ ಗಾಡಿಗೆ. ಲೋನ್ ಆರಾಮಾಗಿ ಸರ್ 90% ಲೋನ್ ಮಾಡ್ಕೊಡ್ತೀನಿ ಸರ್.